ಬಹಳ ಜನಕ್ಕೆ ಜಿಜ್ಞಾಸೆ ಇರತಕ್ಕ, ಗೊಂದಲ ಇರತಕ್ಕ, ಭ್ರಮೆ ಇರತಕ್ಕ, ವಿಪರೀತ ಜ್ಞಾನ ಇರತಕ್ಕ ಭಾಗ ದೇವಿ ಮಹಾತ್ಮ್ಯ. ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಈ ದೇವಿ ಮಹಾತ್ಮ್ಯದ ಬಗ್ಗೆ, ಮತ್ತು ಬಹಳ ಚಾಲ್ತಿರೋದು. ಮಾರ್ಕಂಡೇಯ ಪುರಾಣದಲ್ಲಿ ಜನರಿಗೆ ಮಾರ್ಕಂಡೇಯ ಪುರಾಣದ ಹೆಸರು ಗೊತ್ತಿಲ್ಲದೆ ಇದ್ರು ದೇವಿ ಮಹಾತ್ಮ್ಯ ಸಪ್ತಶತಿ ಎಂದು ಕೂಡ ಎಲ್ರಿಗೂ ಗೊತ್ತಿದೆ. ಅದು ನಾನು ನಿನ್ನೆ ಹೇಳಿದ ಹಾಗೆ ಜ್ಯೋತಿಷಿಗಳಿಂದಾಗಿ ಅದು ಎಲ್ಲರಿಗೂ ಪರಿಚಿತ ಆಗಿದೆ. ದೇವಿ ಮಹಾತ್ಮೆ ಪಾರಾಯಣ ಮಾಡಿಸ್ಬೇಕು ಹೇಳಿದ್ದಾರೆ ಜೋಯಿಸರು, ಸಪ್ತಶತಿ ಪಾರಾಯಣ ಮಾಡಿಸ್ಬೇಕು, ದೀಪ ನಮಸ್ಕಾರ ಮಾಡಿಸ್ಬೇಕು, ಚಂಡಿಕಾ ಹೋಮ ಮಾಡಿಸ್ಬೇಕು ಅನ್ನೋದು ಇವತ್ತು ಎಲ್ಲ ಕಡೆ ವ್ಯಾಪಕವಾಗಿ. ಮತ್ತು ನಮ್ಮ ಉಡುಪಿಯ ಸುತ್ತ ಅನೇಕ ದುರ್ಗಾ ದೇವಾಲಯಗಳಿವೆ, ತುಂಬಾ ದುರ್ಗಾ ದೇವಾಲಯಗಳಿವೆ. ಆ ದುರ್ಗಾ ದೇವಾಲಯಗಳಲ್ಲಿ ಸಪ್ತಶತಿಯನ್ನ ಹೇಳಿ, ಸಪ್ತಶತಿ ಅಂತ ಅವರು ಹೇಳುವಂತಹ ದೇವಿ ಮಹಾತ್ಮ್ಯವನ್ನು ಹೇಳಿ ಮಾಡತಕ್ಕಂಥ ಚಂಡಿಕಾ ಹೋಮ ಅದು ಪ್ರತಿಯೊಂದು ದೇವಾಲಯಗಳಲ್ಲೂ ಪ್ರಸಿದ್ಧವಾಗಿ. ಅದು ಕಡೆಗೆ ಚಂಡಿಕಾ ಹೋಮ, ಶತಚಂಡಿಕಾ ಹೋಮ, ಸಹಸ್ರ ಚಂಡಿಕಾ ಹೋಮ, ಇನ್ನು ದುಡ್ಡು ಹೆಚ್ಚಾದ್ರೆ ಲಕ್ಷ ಚಂಡಿಕಾ ಹೋಮವು ಮಾಡ್ಬೋದು, ಯಾರು ಮಾಡಿಸ್ಲಿಲ್ಲ ಅಷ್ಟು. ಇದೆಲ್ಲ ಒಂದೊಂದೇ ಅದು ಸಂಖ್ಯೆ ಬೆಳೆದುಕೊಂಡು ನಮ್ಮಲ್ಲಿ ತುಂಬಾ ಹಠಮಾರಿ ಹೆಂಗಸರಿಗೆ ಶತಚಂಡಿ ಅಂತ ಹೇಳುದು, ಅದನ್ನು ಹೋಮ ಮಾಡ್ತಾರೆ ಇವರು ದೇವಸ್ಥಾನದಲ್ಲಿ. ಶತಚಂಡಿ ಅಂದ್ರೆ ಮಹಾಮೊಂಡು ಸ್ವಭಾವದ ಹೆಂಗಸು ಅಂತ ಅರ್ಥ. ಇದೆಲ್ಲ ದೇವಾಲಯಗಳಲ್ಲಿ ನಡ್ಕೊಂಡು ಬಂದಿದೆ. ನಾನು ನಿನ್ನೆ ಹೇಳಿದೆ, ಮೂಲತಃ ಇದರ ಮೂಲ ಎಲ್ಲಿದೆ ಅಂದ್ರೆ ಈ ಅನುಷ್ಠಾನಗಳ ಮೂಲ, ದೇವಿ ಮಹಾತ್ಮ್ಯದ ಮೂಲ ಅಲ್ಲ, ಅದು ಮಾರ್ಕಂಡೇಯ ಪುರಾಣದ್ದೇ. ಈ ಅನುಷ್ಠಾನಗಳ ಮೂಲ ಇದು ಅಸ್ಸಾಂ ಮತ್ತು ಬಂಗಾಳದಲ್ಲಿ ಇರತಕ್ಕಂಥ ಶಾಕ್ತಪಂಥ ವಾಮಾಚಾರ ಅಲ್ಲಿಂದ ಬಂದು ಅದು ದೇಶಾದ್ಯಂತ ವ್ಯಾಪಿಸಿದೆ. ದೇಶಾದ್ಯಂತ ವ್ಯಾಪಿಸಲಿಕ್ಕೆ ಒಂದು ಕಾರಣಗಳಲ್ಲಿ ಒಂದು ರಾಮಕೃಷ್ಣ ಮಿಷನ್ ಅವರು ಮೂಲತಃ ಬಂಗಾಳದವರು, ಮತ್ತು ಅವರು ಈ ದೇವಿ ಮಹಾತ್ಮ್ಯ ಪಾರಾಯಣಕ್ಕೆ ಬಹಳ ಮಹತ್ವ ಕೊಡ್ತಾರೆ. ರಾಮಕೃಷ್ಣ ಮಿಷನ್ ನ ಪಬ್ಲಿಕೇಶನ್ ಎಲ್ಲರಿಗೂ ಬಹಳ ಸುಲಭವಾಗಿ ಸಿಗುವುದರಿಂದಲೂ ಅದು ಹೆಚ್ಚು ಜನಪ್ರಿಯ ಮಾಡಿದರು ಅವರು. ಅದಕ್ಕಿಂತಲೂ ಮೊದಲು ಅದರ ನಂತರವೂ ನಿರಂತರವಾಗಿ ಅದನ್ನು ಜನಪ್ರಿಯಗೊಳಿಸ್ತಾ ಇರುವವರು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರವೂ ಅವರು ದುರ್ಗಾ ಪ್ರೀತ್ಯರ್ಥವಾಗಿ ನೀವೇನಾದ್ರೂ ಮಾಡಬೇಕು ಅಂತಾರೆ, ತಕ್ಷಣ ಹೊಳೆಯಿತು ದೇವಿ ಮಹಾತ್ಮ್ಯ. ಹೀಗೆ ನಾನು ಚಿಕ್ಕವನಿದ್ದಾಗ ನಮ್ಮಲ್ಲಿ ಅದು ನನಗಂತೂ ಗೊತ್ತಿರಲಿಲ್ಲ. ಇಲ್ಲಿ ದೀಪ ನಮಸ್ಕಾರ ಇವೆಲ್ಲ ಕಾರ್ಯಕ್ರಮಗಳು ಹೆಚ್ಚು ಬಳಕೆಯಲ್ಲಿ ಇರಲಿಲ್ಲ ಉಡುಪಿಯಲ್ಲಿ. ನಾನು ಚಿಕ್ಕವನಿದ್ದಾಗ ಇದೆಲ್ಲ ಕೇಳಿಯೇ ಗೊತ್ತಿಲ್ಲ. ಆದರೆ ಈಗ ವ್ಯಾಪಕವಾಗಿ ಬೆಳೆದದ್ದು ತಪ್ಪು ಅಂತ ಹೇಳುವುದಲ್ಲ, ಬಟ್ ಅದರ ಕಾನ್ಸೆಪ್ಟ್ ಸರಿಯಾಗಿಲ್ಲದೆ ಏನೇನೋ ಆಗಿಬಿಟ್ಟಿದೆ. ಈ ಮೊದಲು ಸಂಕ್ಷಿಪ್ತವಾಗಿ ನಿಮಗೆ ಕೆಲವು ಇಡೀ ದೇವಿ ಮಹಾತ್ಮೆಯಲ್ಲಿ ಬರ್ತಕ್ಕಂಥ ವಿಷಯ ಏನು, ಅದರಲ್ಲಿ ಪ್ರಧಾನವಾಗಿ ಮೊದಲು ಮಧುಕೈಟಭರ ಸಂಹಾರ, ಅದರ ನಂತರ ಮಹಿಷಾಸುರ, ಅದರ ನಂತರ ಶುಂಭ ನಿಶುಂಭರು ಮತ್ತು ಚಂಡಮುಂಡರು ಮತ್ತು ರಕ್ತಬೀಜ, ಇವು ಒಂದು 7-8 ಜನ ಮುಖ್ಯವಾಗಿ ಬರ್ತಾರೆ. ಮತ್ತೆ ಅವರ ಪರಿವಾರವಾಗಿ 100 ಜನ ಬರ್ತಾರೆ. ಚಿಕ್ಷುರ, ಚಾಮರ, ಇವರು ಯಾರ್ಯಾರೋ ತುಂಬಾ ಪರಿವಾರ, ಸೈನಿಕರು, ಪ್ರಧಾನ ಸೇನಾಪತಿಗಳು ಎಲ್ಲ ತುಂಬಾ ಜನ ಬರ್ತಾರೆ. ಮುಖ್ಯವಾಗಿ ಬರತಕ್ಕಂಥ ಅಲ್ಲಿ ದೇವಿ ಸಂಹಾರ ಮಾಡತಕ್ಕಂಥ ಅಸುರರು, ಮೊದಲು ದೇವಿ ಎಲ್ಲ ವಿಷ್ಣು ಶುಂಭ ನಿಶುಂಭರನ್ನು ಸಂಹಾರ ಮಾಡ್ತಾನೆ. ಅದರ ನಂತರ ಮಹಿಷಾಸುರ, ಅದರ ನಂತರ ಶುಂಭ ನಿಶುಂಭರು, ಚಂಡಮುಂಡರು. ಶುಂಭ ನಿಶುಂಭರ ಪರ್ಸನಲ್ ಪಿಎಗಳು ಚಂಡಮುಂಡರು. ಆಮೇಲೆ ರಕ್ತಬೀಜ. ಇದಿಷ್ಟು ಮುಖ್ಯವಾಗಿ ಸಂಹಾರವಾಗ್ತಕ್ಕಂಥ ಅಸುರಿ ಶಕ್ತಿಗಳು. ಇದನ್ನ ಮತ್ತೆ ಮೊದಲು ಮಧುಕೈಟಭರನ್ನ ವಿಷ್ಣು ಸಂಹಾರ ಮಾಡಿದ್ದು ಬಿಟ್ರೆ ಉಳಿದವುಗಳೆಲ್ಲ ವಿಷ್ಣು ಮಾಯೆ. ಅವಳಿಗೆ ವಿಷ್ಣು ಚಂಡಿಕಾ, ದುರ್ಗಾ, ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾರೆ. ದೇವಿ ಸಂಹಾರ ಮಾಡಿದ್ಲು ಅಂತ. ಮೊದಲನೇದನ್ನ ವಿಷ್ಣು ಸಂಹಾರ ಮಾಡಿದ್ದು ಮಧುಕೈಟಭರನ್ನ. ಆದರೆ ವಿಷ್ಣು ಸಂಹಾರ ಮಾಡುವುದು ಕೂಡ ಹೇಗೆ ಅಂದ್ರೆ, ಅವನಿಗೆ ಮೊದಲು ವಿಷ್ಣುವನ್ನ ಸ್ತೋತ್ರ ಮಾಡಿದರಂತೆ ದೇವತೆಗಳು ಮಧುಕೈಟಭರ ಕಾಟ ಪರಿಹಾರಕ್ಕೋಸ್ಕರ. ಆವಾಗ ವಿಷ್ಣುವಿಗೆ ಎಚ್ಚರ ಆಗಲಿಲ್ಲ, ನಿದ್ರೆ ಎಚ್ಚರ ಆಗಲಿಲ್ಲ. ಕಡೆಗೆ ಮಹಾಮಾಯೆ
ಬಂದು ಅವನ ನಿದ್ರೆಯನ್ನ ಓಡಿಸಿದ್ಲು. ಆಮೇಲೆ ಎಚ್ಚರಾಗಿ ಅವನು ಮಧುಕೈಟಭರನ್ನು ಕೊಂದ. ಹೀಗೆಲ್ಲ ಕಥೆ ಬರುತ್ತೆ. ಇದನ್ನ ನೀವು ಇದ್ದಕ್ಕಿದ್ದ ಹಾಗೆ ಕಥೆಯನ್ನು ಓದಿಕೊಂಡು ಚಂದಮಾಮದ ಕಥೆ ಹಾಗೆ ಓದಿದರೆ ಇದೊಂದು ಭಯಾನಕ. ವಿಷ್ಣುವಿಗೆ ನಿದ್ರೆ ಬಂದಿದೆ, ನಾನು ಮೊನ್ನೆ ಹಯಗ್ರೀವನ ಕಥೆ ಹೇಳುವಾಗ ಹೇಳಿದೆ ಹಾಗೆ. ಎಚ್ಚರ ಆಗಲಿಲ್ಲ, ಏನು ಮಾಡಿದ್ರು ಎಚ್ಚರ ಆಗಲಿಲ್ಲ. ಕಡೆಗೆ ಮಹಾಮಾಯೆ ಬಂದು ಎಬ್ಬಿಸಿದ್ಲು, ಎಚ್ಚರ ಆಯ್ತು. ಆಮೇಲೆ ಮಧುಕೈಟಭರನ್ನು ಕೊಂದ. ಇದರ ಈ ಕಥೆಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನ ಇದೆ. ಮೊದಲು ಇಡೀ ದೇವಿ ಉಂಟಲ್ಲ, ದೇವಿ ಅಂದ್ರೆ ಯಾರು? ದೇವಿ ಅಂದ್ರೆ ಅದೊಂದು ಮಹಾಮಾಯೆ, ಅದೊಂದು ಶಕ್ತಿ ಅಂತ ಕೆಲವರು, ಬಂಗಾಲದ ಕಡೆಯವರು. ಅದು ಶಕ್ತಿ, ಎಲ್ಲರಿಗೂ ಶಕ್ತಿ ಕೊಡತಕ್ಕಂಥ ತಾಯಿ. ಅದು ವಿಷ್ಣು ಅಲ್ಲ, ಅದು ಬ್ರಹ್ಮ ಅಲ್ಲ, ಅದು ಶಿವ ಅಲ್ಲ, ಅವರೆಲ್ಲರಿಗೂ ಸೃಷ್ಟಿ ಸ್ಥಿತ್ಯಂತ ಕಾರಿಣಿಯಾಗಿರತಕ್ಕಂಥ ಮಹಾಮಾಯೆ ಒಬ್ಬಳಿದ್ದಾಳೆ, ಅವಳೇ ಶಕ್ತಿ. ಅದಕ್ಕೆ ಎಲ್ಲಿ ತನಕ ಅಂದ್ರೆ ಆ ಶಕ್ತಿಯೇ ನಿಜವಾದ ದೇವತೆ. ಯಾಕೆಂದ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ ಅವರು. ಈಗ ಯಾರಿಗಾದ್ರೂ ಒಬ್ಬನಿಗೆ ತಾಕತ್ತಿಲ್ಲದೆ ಇದ್ರೆ ಅವನಿಗೆ ಏನಿಲ್ಲ ಅಂತ ಹೇಳುದು, ಅವನಲ್ಲಿ ಶಕ್ತಿ ಇಲ್ಲ ಅಂತ. ಅಂದ್ರೆ ಶಕ್ತಿಯ ಸನ್ನಿಧಾನ ಇಲ್ಲ ಹೊರತು ಅವನಲ್ಲಿ ವಿಷ್ಣು ಇಲ್ಲ, ಅವನಲ್ಲಿ ರುದ್ರ ಇಲ್ಲ, ಅವನಲ್ಲಿ ಬ್ರಹ್ಮ ಇಲ್ಲ ಅಂತ ಯಾರು ಹೇಳುವುದಿಲ್ಲ. ಅದನ್ನ ಈ ದೇವರುಗಳೆಲ್ಲ ಯಾರು ನಮಗೆ ಮುಖ್ಯ ಆಗುವುದಿಲ್ಲ, ಶಕ್ತಿಯೇ ಮುಖ್ಯ. ಇದು ಶಾಕ್ತರ ವಾದ. ಸರಿ, ಹೀಗೆ ಇಟ್ಟುಕೊಂಡು ಅದರಿಂದ ಮಹಾಶಕ್ತಿ, ಆ ಶಕ್ತಿ ಅನ್ನೋದೇ ಮೂಲ ದೇವತೆ. ಶಕ್ತಿಯೇ ಇವರನ್ನೆಲ್ಲ ಸೃಷ್ಟಿ ಮಾಡಿದ್ಲು. ಬ್ರಹ್ಮ ವಿಷ್ಣು ರುದ್ರ ಎಲ್ಲ ಇವ್ರನ್ನ ಸೃಷ್ಟಿ ಮಾಡಿ ಅವ್ರನ್ನೆಲ್ಲ ಅವರು ಹೇಳಿದ ಕೆಲಸಕ್ಕೆ ಕಳಿಸ್ತಾರೆ, ಅವ್ರು ಹೇಳಿದ ಕೆಲಸ ಮಾಡ್ತಾರೆ. ಅವರಿಗೆ ಶಕ್ತಿ ಕೊಡುವವಳು ಇವಳೆ. ಇದು ಒಂದು ಪಕ್ಷ. ಇದು ದೇವಿ ಮಹಾತ್ಮ್ಯದಲ್ಲಿ ಎಲ್ಲಿ ನೀವು ಓಡಿದ್ರು ಜಾಲಾಡಿಸಿದ್ರು ಈ ಪಕ್ಷಕ್ಕೆ ಬೇಕಾದಂತಹ ಪೂರಕವಾದ ಸಂಗತಿಗಳು ಸಿಗುವುದಿಲ್ಲ. ಇದು ಸಂಸ್ಕೃತ ಭಾಷೆ ಗೊತ್ತಿಲ್ಲದೆ ಇದ್ದವರು ಮಾತ್ರ ಹೀಗೆ ಹೇಳಬಹುದು ಹೊರತು ಸಂಸ್ಕೃತ ಭಾಷೆ ಗೊತ್ತಿದ್ದವರು ಹೀಗೆ ಹೇಳಲಿಕ್ಕೆ ಆಗುವುದಿಲ್ಲ. ಇನ್ನು ಕೆಲವರು ಅದು ದುರ್ಗೆ, ಅದು ಯಾವ ಮಹಾ ಮಾಯೆ ಅಂತಂದ್ರೆ ಅದು ಪಾರ್ವತಿ, ಕೆಲವರು ಅದು ಲಕ್ಷ್ಮಿ, ಹೀಗೆ ನಾನಾ ವಿಧವಾಗಿ ಇದಕ್ಕೆ ಅರ್ಥ ಮಾಡ್ತಾರೆ. ಒಟ್ಟಿಗೆ ಏನೋ ಒಂದು ಸ್ತ್ರೀ ದೇವತಾ ಪರವಾಗಿ ಕೂಡಿಸ್ಬೇಕು ಅಂತ. ವಾಸ್ತವಿಕವಾಗಿ ಇಲ್ಲಿ ಪಾರ್ವತಿ ಅಥವಾ ಲಕ್ಷ್ಮಿ ಎನ್ನುವುದಕ್ಕೂ ಕೂಡ ವಿಶೇಷವಾದಂತಹ ಪೂರಕವಾದಂತಹ ಸಂಗತಿಗಳು, ಪೂರ್ವೋತ್ತರ ಅವಿರುದ್ಧವಾದ ಸಂಗತಿಗಳು ಇಲ್ಲ. ಇಲ್ಲಿ ಮೊದಲು ಬರುತ್ತೆ, ಇದೆಲ್ಲದರ ಹಿಂದೆ ಇರತಕ್ಕಂಥದ್ದು ಮಹಾಮಾಯೆ ಅಂತ. ಮಹಾಮಾಯೇತಿ ಶಬ್ದಿತ. ಆ ಮಹಾಮಾಯೆ ಅಂದ್ರೆ ಯಾವುದು ಅಂತ ಮುಂದೆ ಅದೇ ಹೇಳ್ತದೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ ಅಂತ. ಯಾವುದು ವಿಷ್ಣು ಮಾಯೆಯೋ ಅದನ್ನೇ ನಾವಿಲ್ಲಿ ಮಹಾಮಾಯೆ ಅಂತ. ಉಳಿದು ಯಾವ ಶಿವಮಾಯೆ ಬ್ರಹ್ಮ ಮಾಯೆ ಏನು ಹೇಳುವುದಿಲ್ಲ. ಎಲ್ಲ ಕಡೆ ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ. ಸಮಸ್ತ ಜೀವಜಾತಗಳಲ್ಲಿ, ಭೂತ ಅಂದ್ರೆ ಜೀವಜಾತಗಳು ಮಾತ್ರ ಅಲ್ಲ, ಭೂತಿ ಅಂದ್ರೆ ಉನ್ನತಿ. ಆ ಭೂತಿಯನ್ನ ಹೊಂದಿದವರು ಭೂತಗಳು ಅಂದ್ರೆ ದೇವತೆಗಳು. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕ. ದೇವಿ ಸರ್ವಭೂತೇಶು, ಅದನ್ನೇ ಉಪನಿಷತ್ ಕೂಡ ಹೇಳುತ್ತೆ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇ ತದ್ಯದ್ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಯಾವ ಭಗವಂತ ಸಮಸ್ತ ವೇದಗಳನ್ನ ಹಯಗ್ರೀವ ರೂಪನಾಗಿ ಉದ್ಗರಿಸಿದನೋ ಆ ಭಗವಂತನೇ ಮಹಾಭೂತ. ಉಳಿದ ದೇವತೆಗಳೆಲ್ಲ ಭೂತಗಳು ಅಂತ. ಭೂತ ಅಂದ್ರೆ ಭೂತಿ, ಉನ್ನತಿಯನ್ನು ಪಡೆದವರು ಅಂತ. ಭೂತ ಅನ್ನೋದಕ್ಕೆ ಎರಡರ್ಥ. ಒಂದು ಉನ್ನತಿಯನ್ನು ಪಡೆದವರು, ಮತ್ತೊಂದು ಭೂತಿ. ಜಯತೀರ್ಥರು ನ್ಯಾಯಸೂಧಾದಲ್ಲಿ ಹೇಳ್ತಾರೆ ಭೂತಿರ್ ಮಹಾಲಕ್ಷ್ಮೀ ಅಂತ. ಅದರಿಂದ ಭೂತಗಳು ಅಂದ್ರೆ ಒಂದು ನಾರಾಯಣನ ಸನ್ನಿಧಾನಕ್ಕೆ ಪಾತ್ರ ಆದವರು, ಮತ್ತೊಂದು ಲಕ್ಷ್ಮೀ. ಅದರಿಂದ ಭೂತಗಳು ಅಂದ್ರೆ ಯಾರಲ್ಲಿ ಲಕ್ಷ್ಮೀನಾರಾಯಣರ ನಿಯಂತ್ರಣ ಇದೆ, ಪ್ರಕೃತಿ ಪುರುಷರ ನಿಯಂತ್ರಣಕ್ಕೆ ಒಳಪಟ್ಟರ ಎಲ್ಲ ಜೀವಜಾತಗಳು ಭೂತಗಳು, ವಿಶೇಷತಃ ದೇವತೆಗಳು. ಹಾಗಾಗಿ ಒಂದು ಜಯತೀರ್ಥರ ಭೂತಿರ್ ಮಹಾಲಕ್ಷ್ಮೀ ಅನ್ನುವ ಮಾತು. ಆಮೇಲೆ ಮಹಾಭೂತ ಶ್ರುತಿ, ಮಹಾಭೂತಿ ಶ್ರುತಿ ಅಂತ ಇತರೆಯ ಉಪನಿಷತ್ತಿಗೆ ಹೆಸರು ಮಹಾಭೂತಿ ಶ್ರುತಿ ಅಥವಾ ಮಹಾಭೂತ ಶ್ರುತಿ ಅಂತ. ಮಹಾಭೂತಿ ಅಂದ್ರೆ ಅಲ್ಲಿ ಲಕ್ಷ್ಮಿ, ಅವಳ ಜೊತೆಗೆ ಇರತಕ್ಕಂತಹ ಭಗವಂತ ಮಹಾಭೂತ. ಇವರು ಭೂತಿ ಯಾರು? ಅಧಿಷ್ಠಾನಕ್ಕೆ ಪಾತ್ರ ಆದ ಭೂತಿ. ದೇವತೆಗಳೆಲ್ಲ ಭೂತಗಳು. ಹೀಗೆ ಒಂದು. ಆಮೇಲೆ ಏಕೋ ವಿಷ್ಣು ಮಹದ್ಭೂತಂ ಭೂತಾನ್ಯನೇಕಶಃ ಅನ್ನತಕ್ಕಂಥ ವಿಷ್ಣು ಸಹಸ್ರನಾಮದ ಮಹಾಭಾರತದ ವಚನ. ಆಮೇಲೆ ಅಸ್ಯ ಮಹತೋ ಭೂತಸ್ಯ ಅನ್ನತಕ್ಕಂಥ ಶ್ರುತಿ. ಇದೆಲ್ಲವೂ ಕೂಡ ಮಹಾಭೂತ ಮಹಾಭೂತಿ ಅಂದರೆ ಭಗವಂತ. ಭೂತಗಳು ಅಂದ್ರೆ ಅವರ ಅಧಿಷ್ಠಾನಕ್ಕೆ, ಲಕ್ಷ್ಮೀನಾರಾಯಣರ ಅಧಿಷ್ಠಾನಕ್ಕೆ ಪಾತ್ರರಾದಂತಹ ದೇವತೆಗಳು. ಅವರಲ್ಲಿ ಇರತಕ್ಕಂಥ ಮಾಯಾ, ವಿಷ್ಣು ಮಾಯಾ ಅಂದ್ರೆ ಮಹಾಮಾಯಾ ಅಂತ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ. ಅದೇನು ಅಂದ್ರೆ ಪುರಾಣದಲ್ಲಿ ವೇದವ್ಯಾಸರು ಇನ್ನೊಂದು ಕಡೆ ಹೇಳಿದ್ದಾರೆ, ಮಹಾಮಾಯೇತಿ ಅವಿದ್ಯೇತಿ ನಿಯತಿರ್ಮೋಹಿನೇತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾ ಅನಂತ ಕಥ್ಯತೆ.
ಅದರಿಂದ ಇದು ಯಾವುದು ಮಹಾಮಾಯೆ ಅಥವಾ ವಿಷ್ಣು ಮಾಯೆ ಅಂದ್ರೆ ಭಗವಂತನ ಮಾಯೆ ಅಂತಂದ್ರೆ ಈ ಭಗವಂತ ತನ್ನ ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಇಂದ್ರೋ ಮಾಯಾ ಪುನರೂಪ ಈಯತೆ. ಭಗವಂತ ತನ್ನ ಮಾಯೆಯಿಂದ ಅಂದ್ರೆ ಕಣ್ಕಟ್ಟು ವಿದ್ಯೆಯಿಂದ ಅಂತ ಅರ್ಥ ಅಲ್ಲ. ಅಲ್ಲಿ ಭಗವಂತ ತನ್ನ ಮಾಯೆಯಿಂದ ಅಂತಂದ್ರೆ ತನ್ನ ಇಚ್ಛೆಯಿಂದ ಅಂತ ಅರ್ಥ. ಮಾಯಾ ಅನ್ನೋದಕ್ಕೆ ತವ ಇಚ್ಛಾ. ಅದರಿಂದ ಮಹಾಮಾಯ ಅಥವಾ ವಿಷ್ಣು ಮಾಯೆ ಅಂದರೆ ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ. ಈ ಇಡೀ ಸ್ತೋತ್ರ ಭಗವಂತನ ಇಚ್ಛೆಯನ್ನು ಅಧಿಷ್ಠಾನವಾಗಿಟ್ಟುಕೊಂಡು ಹೊರಟಿದೆ. ಇಲ್ಲಿ ಮಾಯೆ ಕೊಲ್ಲುವುದು, ಆ ಮಾಯೆ ಪಾರ್ವತಿಯ ಅಂತ ಹೆಸರಿನವಳಿರುವುದು, ಆ ಮಾಯೆ ಲಕ್ಷ್ಮಿ ಅಥವಾ ಚಂಡಿಕಾ ಚಾಮುಂಡ ಯಾವ ಹೆಸರು ಬಂದರೂ ಅದು ಭಗವದ್ ಇಚ್ಛೆ. ಇಡೀ ದೇವಿ ಅದು ದೇವತಾ ಇದ್ದ ಹಾಗೆ ಸ್ತ್ರೀಲಿಂಗ. ದೇವಿಯಿಂದ ಮೂಲತಃ ಭಗವಂತನ ಇಚ್ಛಾಶಕ್ತಿ, ಭಗವಂತನ ಅನಂತವಾದ ಇಚ್ಛಾಶಕ್ತಿಯನ್ನು ಹೇಳುತ್ತದೆ. ಇನ್ನೊಂದು ಕಡೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಜಗತ್ತಿನಲ್ಲಿ ಇರತಕ್ಕಂಥ ಸಮಸ್ತ ಜೀವಗಳಿಗೆ ಸ್ವರ್ಗ ಮೋಕ್ಷ ಪ್ರದಳಾದ ಓ ನಾರಾಯಣನ ಇಚ್ಛಾಶಕ್ತಿಯೇ ನಿನಗೆ ನಮಸ್ಕಾರ. ಆಮೇಲೆ ಎಷ್ಟು ಕಡೆ ಈ ದುಷ್ಟ ಸಂಹಾರ ಮಾಡಿದಾಗ ಆ ಶಕ್ತಿಯನ್ನು ಯಾ ವೈಷ್ಣವೀ ಶಕ್ತಿರ್ ಅನಂತ ವೀರ್ಯ ಯಾವ ಈ ಪ್ರಸನ್ನ ಭುವಿ ಮುಕ್ತಿ ಹೇತು. ಯಾವ ಭಗವತ್ ಪ್ರಸಾದದಿಂದ ಮೋಕ್ಷವಾಗುತ್ತೋ, ಯಾವುದು ಅನಂತ ಶಕ್ತಿ ಸಂಪನ್ನವಾದ ಭಗವದ್ ಇಚ್ಛೆಯೋ ಅದೇ ವೈಷ್ಣವೀ ಮಾಯಾ. ಸ್ಪಷ್ಟವಾಗಿ ದೇವಿ ಮಹಾತ್ಮ್ಯದಲ್ಲಿ ಇದನ್ನ ಹೇಳಿದ್ದಾರೆ. ಹಾಗಾಗಿ ದೇವಿ ಮಹಾತ್ಮ್ಯದಲ್ಲಿ ಬರತಕ್ಕ ದೇವಿ ಅಂತಂದ್ರೆ ವಿಷ್ಣು ಮಾಯಾ. ವಿಷ್ಣು ಮಾಯಾ ಅಂದ್ರೆ ಭಗವಂತನ ಇಚ್ಛೆ. ಭಗವಂತ ಬೇರೆ ಅಲ್ಲ, ಭಗವಂತನ ಇಚ್ಛೆ ಬೇರೆ ಅಲ್ಲ. ಆದ್ರಿಂದ ವಿಷ್ಣು ಮಾಯಾ ಅಂದ್ರೆ ವಿಷ್ಣುವೇ. ಯಾಕೆಂದ್ರೆ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಇದೆಲ್ಲ ನಾನು ಯಾಕೆಂದ್ರೆ ಬೇರೆ ಬೇರೆ ಪುರಾಣಗಳ ವಚನಗಳು, ಉಪನಿಷತ್ತಿನ ವೇದದ ವಚನಗಳು, ಮಹಾಭಾರತ ವಚನಗಳನ್ನ ನಿಮ್ಮ ಮುಂದೆ ಯಾಕೆ ಇಡ್ತಾ ಇದ್ದೇನೆ ಅಂದ್ರೆ ಇದೆಲ್ಲ ದೇವಿ ಮಹಾತ್ಮಿಕ ಅರ್ಥ ಹೇಳ್ತಾರೆ. ಶಕ್ತಿ ಅಂತಂದ್ರೆ ಏನೋ ಒಂದು ಬೇರೆ ದೇವತೆ. ಆ ಶಕ್ತಿಯಿಂದ ಬ್ರಹ್ಮ ವಿಷ್ಣು ಶಿವರೆಲ್ಲ ಸೃಷ್ಟಿಯಾದದ್ದಲ್ಲ. ಮತ್ತೆ ಪರಾಸ್ಯ ಶಕ್ತಿ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇವೆಲ್ಲ ಭಗವಂತನ ಅನಂತ ಶಕ್ತಿಗಳ ಬೇರೆ ಬೇರೆ ಮುಖಗಳು. ಇವೆಲ್ಲವೂ ಭಗವಂತನ ಸ್ವರೂಪ ಅಂತ ವೇದ ಹೇಳ್ತದೆ. ಹಾಗಾಗಿ ಶಕ್ತಿ ಅಂದ್ರೂ ಭಗವಂತ, ಮಾಯಾ ಅಂದ್ರೂ ಭಗವಂತ, ಇಚ್ಛಾ ಅಂದ್ರೂ ಭಗವತ್ ಸ್ವರೂಪ. ಅದು ಇಚ್ಛೆ, ಅದು ನಾರಾಯಣನ ಸಂಕಲ್ಪ. ಅದರಿಂದ ಈ ಇಷ್ಟು ದುಷ್ಟರ ಸಂಹಾರ ಯಾವುದರಿಂದ ಆಯಿತು? ಮಹಾಮಾಯೆಯಿಂದಾಯಿತು ಅಥವಾ ವಿಷ್ಣು ಮಾಯೆಯಿಂದ ಆಯಿತು. ಅಂದರೆ ಅರ್ಥ ಭಗವದಿಚ್ಛೆಯಿಂದ ಆಯಿತು. ಯಾರೇ ಸಂಹಾರ ಮಾಡಲಿ ಅದರೊಳಗೆ ಭಗವಂತ ತಾನು ಸಂಕಲ್ಪ, ತನ್ನ ಇಚ್ಛೆಯಂತೆ ಅವರೊಳಗೆ ತಾನು ಸನ್ನಿಹಿತನಾಗಿ ಈ ದುಷ್ಟರನ್ನು ಸಂಹಾರ ಮಾಡಿದ. ಇದು ಇಷ್ಟು ಇಡೀ ದೇವಿ ಮಹಾತ್ಮೆಯ ಅಖಂಡ ಅರ್ಥ. ಇಲ್ಲಿ ಎಲ್ಲಿಯೂ ಇದಕ್ಕೆ ಚ್ಯುತಿ ಬರ್ತಕ್ಕಂಥ, ಇದಕ್ಕೆ ಬಾಧಕವಾಗತಕ್ಕಂಥ ಉಂಟು. ಹರಿಹರಾದಿಭಿ ಅನಂತಪಾರ, ಹರಿಹರಾದಿಭ್ಯಪಾರ. ಹರಿಹರಾದಿಗಳು ಕೂಡ ಇವಳ ತುದಿಯನ್ನು ಕಾಣಲಿಲ್ಲ ಅಂತಿದೆ ನೋಡಿ. ಹರಿಹರರಿಗಿಂತ ಮೇಲೂ ಶಕ್ತಿ. ಯಾಕೆಂದ್ರೆ ಹರಿಹರರಿಗೂ ಅವಳ ತುದಿ ಕಾಣಲಿಲ್ಲ ಅಂತ. ಹರಿ ತುದಿ ಕಾಣಲಿಲ್ಲ, ತನ್ನ ಮಹಿಮೆ ಅದು. ಯಾಕೆ ತುದಿ ಇಲ್ಲ, ಆದ್ರಿಂದ ಏನು ಗೊಂದಲ ಇಲ್ಲ. ಹರಿಯು ಅದರ ತುದಿಯನ್ನು ಕಾಣಲಿಲ್ಲ, ಇದ್ರೆ ಅಲ್ವ ಕಾಣೋದು. ಅನಂತ ಮಹಿಮನಾದ ಭಗವಂತ ತನ್ನ ಮಹಿಮೆಯ ಅಂತವನ್ನು ಕಂಡ್ರೆ ಭ್ರಮೆ ಆಯಿತು. ಅದು ಭಗವಂತನೂ ತನ್ನ ಮಹಿಮೆಯ ಅಂತವನ್ನು ಕಾಣಲಿಲ್ಲ, ಉಳಿದವರು ಕಿಮುತ. ಇದೇನು ಎಲ್ಲೂ ಗೊಂದಲ ಇಲ್ಲ, ತುಂಬಾ ಸುಂದರವಾಗಿದೆ. ಅದನ್ನ ಅನುಸಂಧಾನ ಮಾಡ್ಲಿಕ್ಕೆ ಅಂದ್ರೆ ಪುರಾಣಗಳಿಗೆ ಅರ್ಥ ಹಚ್ಚುವ ಪ್ರಕ್ರಿಯೆ ಗೊತ್ತಿದ್ದವರಿಗೆ ಗೊಂದಲ ಇಲ್ಲ. ಈ ಪುರಾಣದ ಗಂಧಗಾಳಿ ಇಲ್ಲದೆ ಇದ್ದವರಿಗೆ ಇದು ದುರ್ಗಂಧವೇ. ಯಾಕೆಂದ್ರೆ ಅರ್ಥ ಮಾಡೋ ಮೆಥಡಾಲಜಿ, ಪುರಾಣ ಅರ್ಥ ಮಾಡುವುದಕ್ಕೊಂದು ವಿಶಿಷ್ಟವಾದ ಮೆಥಡಾಲಜಿ ಇದೆ. ಅದು ಗೊತ್ತಿಲ್ಲದೆ ಬರೀ ಕಾವ್ಯ ಓದಿದವರಿಗೆ ಮೇಘದೂತ ಓದ್ದ ಹಾಗೆ, ಶಾಕುಂತಲ ಓದ್ದ ಹಾಗೆ, ಕುಮಾರ ಸಂಭವ ಓದ್ದ ಹಾಗೆ ಪುರಾಣಕ್ಕೆ ಅರ್ಥ ಮಾಡ್ತೇನೆ ಅಂತ ಹೋದ್ರೆ ಅದು ಆಗೋದು ಹೀಗೆ, ಒಂದಕ್ಕೊಂದುವರೆ ಆಗೋದು. ಆದರೆ ವಾಸ್ತವಿಕವಾಗಿ ಇದು ಇಡೀ ದೇವಿ ಮಹಾತ್ಮ್ಯ ಅನ್ನೋದು. ದೇವಿ ಅಂದ್ರೆ ವಿಷ್ಣು ಮಾಯಾ, ಸ್ತ್ರೀಲಿಂಗ. ಇಲ್ಲದ್ರೆ ದೇವಹ ಅಂದ್ರೆ ದೇವತಾ ಅಂತ ಹೇಳುದಿಲ್ಲ. ದೇವತಾ ಅಂದ್ರೆ ಹೆಣ್ಣು ದೇವತೆ ಅಂತ ಅರ್ಥವ. ದೇವತಾ ಅಂದ್ರೆ ದೇವರು, ದೇವಿ ಅಂದ್ರೆ ದೇವರು, ದೇವ ಅಂದ್ರೆ ದೇವರು. ಆ ಭಗವಂತನು ಸ್ತ್ರೀ ರೂಪನೂ ಹೌದು, ಪುಂರೂಪನೂ ಹೌದು. ಸ್ತ್ರೀಯರ ಒಳಗೆ ಸ್ತ್ರೀ ರೂಪದಿಂದ ಬಿಂಬರೂಪನಾಗಿರುವವ, ಪುರುಷನ ಒಳಗೆ ಪುರುಷ ರೂಪದಿಂದ ಬಿಂಬರೂಪನಾಗಿರುವ. ಆದ್ರಿಂದ ಅವನಿಗೆ ಸ್ತ್ರೀಲಿಂಗ ಪುಲ್ಲಿಂಗ ಎರಡೂ ಸಾರ್ಥಕ. ಕೆಲವೊಮ್ಮೆ ಬೇಕು ಅಂತ ಸ್ತ್ರೀಲಿಂಗವನ್ನು ಬಳಸ್ತಾರೆ, ಕೆಲವೊಮ್ಮೆ ಪುಲ್ಲಿಂಗವನ್ನು ಬಳಸ್ತಾರೆ. ಕಾರಣ ಭಗವಂತ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇದ್ದಾನೆ, ಪುರುಷರಲ್ಲಿ ಪುರುಷ ರೂಪದಿಂದ ಇದ್ದಾನೆ ಅನ್ನೋದನ್ನ ನಮಗೆ ಎಚ್ಚರಿಸುವುದಕ್ಕೋಸ್ಕರ ಒಂದು ಋಗ್ವೇದದ ಮಂತ್ರವನ್ನ ನಾನು ಅನೇಕ ಬಾರಿ ಉಲ್ಲೇಖಿಸಿದ್ದೇನೆ.
ಬಹಳ ರೋಚಕವಾದ ಮಂತ್ರ. ಸ್ತ್ರೀಯ ಸತೀ ತಾವು ಮೇ ಪುಂಸಾಹು ಪಶ್ಯ ದಕ್ಷಣ್ವಾತ್ಮವಿಚೇತದಂತಹ ಕವಿರ್ಯ ಪುತ್ರ ಸೈಂ ಆಚಿಕೇತ ಯಸ್ತಾ ವಿಜಾನಾತ್ ಸಪಿತುಃ ಪಿತಾ ಸತ್. ಇದು ಋಗ್ವೇದದ ಮಂತ್ರ. ಇದರಲ್ಲಿ ನೋಡಿ ಸ್ಪಷ್ಟ ಈ ಮಾತು ಹೇಳ್ತಾರೆ. ಸ್ತ್ರೀಯ ಸತೀಹಿ ತಾವು ಮೇ ಪುಂಸಾಹು. ಅವರು ಹೆಂಗಸರಿದ್ದರು, ಅವರನ್ನ ನಮಗೆ ಗಂಡಸರು ಅಂತ ಪರಿಚಯ ಮಾಡಿಕೊಟ್ರು. ಹೆಂಗಸರನ್ನೇ ನಮಗೆ ಗಂಡಸರು ಅಂತ ಪರಿಚಯ ಮಾಡಿಕೊಟ್ರು. ಹಾಗಾದ್ರೆ ನಿಮ್ಮ ದುರ್ದೈವ, ನಾವೇನು ಮಾಡೋದು ಅದಕ್ಕೆ? ಹಾಗಲ್ಲ. ಪಶ್ಯ ದಕ್ಷಣ್ವಾನ್, ನಮಗೆ ನಮ್ಮ ಗುರುಗಳು ದೊಡ್ಡ ಉಪಕಾರ ಮಾಡಿದ್ರು. ಏನು? ಹೆಂಗಸರನ್ನು ಗಂಡಸರು ಅಂತ ಪರಿಚಯ ಮಾಡಿಕೊಟ್ಟು ಭಾರಿ ಉಪಕಾರ ಮಾಡಿದ್ರು. ಯಾಕೆ? ಏನ್ ಕಥೆ? ಪಶ್ಯ ದಕ್ಷಣ್ವಾನ್, ಯಾರಿಗೆ ಹೆಂಗಸರು ಗಂಡಸರ ಹಾಗೆ ಕಾಣ್ತಾರೋ ಅವರಿಗೆ ಕಣ್ಣಿದೆ. ಮತ್ತೆ ಹೆಂಗಸರು ಮಾತ್ರ ಹೆಂಗಸರಾಗಿ ಗಂಡಸರು ಮಾತ್ರ ಗಂಡಸರಾಗಿ ಕಾಣ್ತಾರೋ ಅವರಿಗೆ ಕಣ್ಣಿಲ್ಲ. ನವಿಚೇತತ್, ಯಾರಿಗೆ ಹೆಂಗಸರು ಗಂಡಸರಾಗಿ ಕಾಣುವುದಿಲ್ಲ ಅವರಿಗೆ ಅಂಥ ಕುರುಡರಿದ್ದಾರೆ ಅವರು. ಭಾರಿ ಅದ್ಭುತವಾದ ಇದು ಒಂದು ಗುಹ್ಯ ಭಾಷೆ, ಮಿಸ್ಟಿಕ್ ಪೋಯಂ. ಹೆಂಗಸರನ್ನ ನಮಗೆ ಗಂಡಸರು ಅಂತ ಪರಿಚಯ ಮಾಡಿಕೊಟ್ರು, ನಾವು ಗೆದ್ವಿ. ಕೆಲವರಿಗೆ ಹೆಂಗಸರು ಹೆಂಗಸರಾಗೆ ಕಾಣೋದು, ಗಂಡಸರಾಗಿ ಕಾಣುವುದಿಲ್ಲ. ಯಾರಿಗೆ ಹೆಂಗಸರು ಗಂಡಸರಾಗಿ ಕಾಣ್ತಾರೋ ಅವರಿಗೆ ಕಣ್ಣಿದೆ, ಯಾರಿಗೆ ಹೆಂಗಸರು ಗಂಡಸರಾಗಿ ಕಾಣುವುದಿಲ್ವೋ ಅವರು ಕುರುಡರಿದ್ದಾರೆ. ಸರಿ, ಇದು ಸರಿಯಾಗಿ ತಿಳಿದವರು ಯಾರಪ್ಪ ನಿಮ್ಮ ಈ ಸ್ಟೇಟ್ಮೆಂಟ್ ಅನ್ನ? ಕವಿರಿಯ ಪುತ್ರ, ಒಬ್ಬ ಮಗ ಇದ್ದಾನೆ ತುಂಬಾ ಜಾಣ, ಒಬ್ಬ ಮಗ ತುಂಬಾ ಜಾಣ ಇದ್ದಾನೆ. ಸೈಮ್ ಆಚೆಗೆ, ಅವನಿಗೆ ಗೊತ್ತು ಇದರ ಅರ್ಥ, ಪೂರ ಅರ್ಥ ಗೊತ್ತು ಅವನಿಗೆ. ಉಳಿದವರು ಯಥಾಶಕ್ತಿ ತಿಳ್ಕೊಳ್ಬಹುದು. ಯಸ್ತಾ ವಿಜಾನಾತ್, ಯಾರು ಸ್ತ್ರೀಯರನ್ನೇ ಪುರುಷರು ಅಂತ ಅರ್ಥ ಮಾಡಿಕೊಂಡು ನೋಡಿದನೋ ಅವನು ಸಪಿತುಃ ಪಿತಾಸು. ಅವನು ಎತ್ತರಕ್ಕೆ ಇರ್ತಾನೆ. ಎಷ್ಟು ಎತ್ತರಕ್ಕೆ? ಅವನ ಅಪ್ಪನಿಗೂ ಅಪ್ಪ ಆಗ್ತಾನೆ. ಇದು ಎಲ್ಲವೂ ವಿಚಿತ್ರ. ಅಪ್ಪನಿಗೆ ಅಪ್ಪ ಆಗೋದು ಅಂದ್ರೆ ಎಂಥದ್ದು? ಇದರ ಅರ್ಥ ಸ್ತ್ರೀಯ ಸತೀಹಿ ತಾವು ಮೇ ಪುಂಸಾಹು, ಸ್ತ್ರೀಯರಲ್ಲಿ ಸನ್ನಿಹಿತನಾದ ಭಗವಂತನೇ. ಯಾಕೆ ಸ್ತ್ರೀಲಿಂಗವನ್ನು ಮೊದಲು ಹೇಳಿದರು? ಅಧಿಷ್ಠಾನಗಳಲ್ಲಿ ಅತ್ಯಂತ ದೊಡ್ಡ ಅಧಿಷ್ಠಾನ ಸ್ತ್ರೀಯೇ, ಲಕ್ಷ್ಮಿ. ಅದಕ್ಕಿಂತ ದೊಡ್ಡ ಅಧಿಷ್ಠಾನ ಇಲ್ಲ. ಅದರಿಂದ ಮೊದಲು ಭಗವಂತನ ನಂತರ ಭಗವಂತನ ಪ್ರತಿಬಿಂಬ ಬಿಂಬ ರೂಪ ಇರುವುದು ಲಕ್ಷ್ಮಿಯಲ್ಲಿ. ನೆಕ್ಸ್ಟ್ ಬಿಂಬದ ಎರಡನೇ ಬಿಂಬ ಅಂದ್ರೆ ಲಕ್ಷ್ಮೀ ರೂಪ. ಲಕ್ಷ್ಮಿಯಲ್ಲಿ ಸನ್ನಿಹಿತವಾದ ರೂಪ ಅದು ಸ್ತ್ರೀ ರೂಪ. ಅದನ್ನ ನಮಗೆ ಪರಿಚಯ ಆಯ್ತು ಮೊದಲು. ಲಕ್ಷ್ಮಿಯಲ್ಲಿ ನಾರಾಯಣ ಬಿಂಬ ರೂಪದಿಂದ ಇದ್ದಾನೆ. ಆ ಸ್ತ್ರೀ ರೂಪವೇ ಮತ್ತೆ ಬ್ರಹ್ಮಾದಿಗಳಲ್ಲಿ ಪುರುಷ ರೂಪದಿಂದ ಇದ್ದಾನೆ. ತಾವು ಮೇ ಪುಂಸಾಹು, ಅದೇ ಭಗವಂತ ಪುರುಷ ರೂಪದಿಂದ ಪುರುಷರಲ್ಲಿ ಇದ್ದಾನೆ. ಹಾಗಾಗಿ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರುವ ಭಗವಂತನೇ ಪುರುಷರಲ್ಲಿ ಪುರುಷ ರೂಪದಿಂದ ಇದ್ದಾನೆ. ಅದರಿಂದ ಪಶ್ಯತ, ಯಾರಿಗೆ ಸ್ತ್ರೀಯರಲ್ಲಿ ಇರತಕ್ಕ ಭಗವಂತ ಮೋಹಿನಿ ಯಾರೋ ಅವನೇ ಧನ್ವಂತರಿ, ಯಾರು ಧನ್ವಂತರಿ ಅವನೇ ಮೋಹಿನಿ ಅಂತ ಯಾರಿಗೆ ಗೊತ್ತಿದೆ, ಸ್ತ್ರೀ ರೂಪವೇ ಪುರುಷ ರೂಪವು ಅಭಿನ್ನ ಅಂತ ಅವನಿಗೆ ಕಣ್ಣಿದೆ. ಅದು ಸ್ತ್ರೀ ರೂಪ ಬೇರೆ ಪುರುಷ ರೂಪ ಬೇರೆ, ಸ್ತ್ರೀ ದೇವತೆ ಬೇರೆ ಪುರುಷ ದೇವತೆ ಬೇರೆ ಅಂತ ಯಾರು ಹೇಳ್ತಾನೆ ಅವನು ಕುರುಡ ಇದ್ದಾನೆ. ಇದು ಸರಿ ಗೊತ್ತಿರುವುದು ಯಾರಿಗೆ ಅಂದ್ರೆ, ಒಬ್ಬ ಮಗ ಇದ್ದಾನೆ. ಯಾರು ಮಗ? ದೇವರ ಮಗ, ಚತುರ್ಮುಖ ಕವಿಹಿ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಜಗತ್ತಿನ ಮೊದಲ ಕವಿ. ಅಂಥ ಚತುರ್ಮುಖ ಇದ್ದಾನಲ್ಲ, ಅವನಿಗೆ ಗೊತ್ತಿದೆ ತಾಯಿ, ತನ್ನ ತಾಯಿ ಮತ್ತು ತನ್ನ ತಂದೆ ನಾರಾಯಣ ಅಂತ. ಅವನು ಗರ್ಭದಿಂದ ಹುಟ್ಟಿ ಬಂದವ, ಅವನ ಹೊಕ್ಕುಳಲ್ಲಿ ಹುಟ್ಟಿ ಬಂದವ. ಅವನಿಗೆ ತನ್ನ ತಾಯಿ ತನ್ನ ತಂದೆ ಒಬ್ಬನೇ ಸ್ತ್ರೀ ರೂಪದಲ್ಲೂ ಪುರುಷ ರೂಪದಲ್ಲೂ ಇರತಕ್ಕಂಥ ಭಗವಂತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ. ಜಗತ್ತಿನ ಮೊದಲ ಸೃಷ್ಟಿಯಾದ ಆದಿ ಜೀವ ಹಿರಣ್ಯಗರ್ಭ ಭಗವಂತನ ಮೊದಲ ಮಗ. ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಕವಿರಿಯ ಪುತ್ರ ಸೈಂ ಆಚಿಕೇತ. ಮತ್ತು ಉಳಿದವರು ಯಾರಾದ್ರೂ ತಿಳ್ಕೊಂಡ್ರೆ, ಎಸ್ತಾ ವಿಜಾನಾದಿ ಯಾರಾದ್ರೂ ತಿಳ್ಕೊಂಡ್ರೆ ಅವನು ತಂದೆಗೂ ತಂದೆ, ಅಪ್ಪನಿಗೂ ಅಪ್ಪ ಆಗ್ತಾನೆ. ಸಪಿತು ಪಿತಾ ಸತ್. ತಂದೆಗೂ ತಂದೆ ಆಗೋದು ಅಂದ್ರೆ ಎಲ್ಲರಿಗೂ ತಂದೆ ಯಾರು? ದೇವರು. ನಮಗೆ ಇಂಡಿವಿಜುವಲ್ ಒಬ್ಬೊಬ್ಬರಿಗೂ ಒಬ್ಬೊಬ್ಬರು ತಂದೆ ಇರ್ಬೋದು. ಎಲ್ಲರ ತಂದೆ ಅಂತಂದ್ರೆ ಅವನು ಜಗತ್ಪತಿ, ಜಗತ್ಪಿತಾ. ತ್ವಮೇವ ಮಾತಾಚ ಪಿತಾ ತ್ವಂ. ಎಲ್ಲರಿಗೂ ತಂದೆ ಅಂದ್ರೆ ಭಗವಂತ. ಅವನಿಗೂ ತಂದೆ ಆಗ್ತಾನೆ ಇವ. ದೇವರಿಗೂ ಅಪ್ಪ ಯಾರು? ದೇವರನ್ನು ತಿಳ್ಕೊಂಡವ ಜ್ಞಾನಿ. ಯಾಕೆ? ಅಪ್ಪನ ಕೆಲಸ ಎಂತದು? ನಾಮಕರಣ ಮಾಡೋದು ಮಗನಿಗೆ. ಮತ್ತೆ ಪಾಪ ಸಾಕೋದು, ತಿನ್ಸೋದು, ಅದನ್ನೆಲ್ಲ ಮೀಸೋದು, ಉಪಚಾರ ಮಾಡೋದೆಲ್ಲ ತಾಯಿ ಕೆಲಸ. ತಂದೆಗೆ 11ನೇ ದಿವಸ ಪುರೋಹಿತನ ಕರೆಸಿ ನಾಮಕರಣ ಮಾಡಿಬಿಟ್ರೆ ಅಪ್ಪ ಹೆಗಲಿಗೆ ಶಾಲಾ ಹಾಕೊಂಡು ತಿರುಗಿ ಬಿಡ್ತಾನೆ. ಅಪ್ಪನ ಕೆಲಸ ನಾಮಕರಣ ಮಾಡೋದು. ದೇವರಿಗೆ ನಾಮಕರಣ ಮಾಡೋರು ಯಾರು? ಅಪ್ಪ ಇಲ್ಲಲ್ಲ, ದೇವರಿಗೆ ಅಪ್ಪ ಅಮ್ಮ ಇಲ್ಲ. ಭಕ್ತರೇ ಅವನಿಗೆ ಅವನ ಗುಣಗಾನ ಮಾಡೋದಕ್ಕೋಸ್ಕರ ನಾನಾ ವಿಧವಾದ ನಾಮಗಳಿಂದ ಅವನನ್ನು ಕೀರ್ತನೆ ಮಾಡ್ತಾರೆ. ಅದರಿಂದ ದೇವರಿಗೆ ನಾಮಕರಣ ಮಾಡಬಲ್ಲ ಅಪ್ಪ ಆಗ್ತಾರೆ ಅಂತ ದೇವರಿಗೂ ಹೊಸ ಹೊಸ ನಾಮಗಳಿಂದ ಗುಣಗಾನ ಮಾಡ್ತಾರೆ. ಜ್ಞಾನಿಗೆ ಮಾತ್ರ ಇದು ಸಾಧ್ಯ. ಹೀಗೆ ಬಹಳ ರೋಚಕವಾಗಿ ಮೇಲಕ್ಕೆ ನೋಡಿದ ವಿಚಿತ್ರವಾದಂತಹ ಅರ್ಥವನ್ನು ಹೇಳತಕ್ಕ ಒಂದು
ಒಂದು ಮಿಸ್ಟಿಕ್ ಪೋಯಂ, ದಾಸರ ಮುಂಡಿಗೆ ಹೇಳಂತಹ ಒಂದು ಹಾಡು. ಇದರಲ್ಲಿ ಸ್ಪಷ್ಟವಾಗಿ ಭಗವಂತ ಸ್ತ್ರೀ ರೂಪನೂ ಹೌದು, ಉಪಮರೂಪನೂ ಹೌದು. ಆ ಸ್ತ್ರೀ ರೂಪದ ನಮಗೆ ತೋರಿಸಿಕೊಟ್ಟದ್ದು ಭಗವಂತ ಮೋಹಿನಿ ಅವತಾರ. ಅದರ ವಿಸ್ತಾರವೇ ದೇವಿ ಮಹಾತ್ಮ್ಯ. ಭಗವಂತನ ದೇವಿ ರೂಪದ ಮಹಾತ್ಮ್ಯ, ಅವನು ಸ್ತ್ರೀ ರೂಪದಿಂದ ಮಾಡಿರತಕ್ಕಂಥ ಲೀಲೆಗಳನ್ನ ವಿವರಿಸ್ತಕ್ಕಂಥ ಒಂದು ಸ್ತ್ರೀ ರೂಪ. ಮತ್ತೊಂದು ದೇವಿ ಅಂದ್ರೆ ವಿಷ್ಣು ಮಾಯಾ. ವಿಷ್ಣು ಮಾಯಾ ಅಂದ್ರೆ ಮಹಾಮಾಯೇತಿ ತವೇಚ್ಛ, ಭಗವಂತನ ಇಚ್ಛೆ. ಅದನ್ನು ಸ್ಪಷ್ಟ, ಯಾದೇವಿ ಸರ್ವಭೂತೇಷು ಮಹಾಮಾಯೇತಿ ವಿಷ್ಣು ಮಾಯೇತಿ ಶಬ್ದಿತ, ನಮಸ್ತಸ್ಯೈ 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 ನಮೋ ನಮಃ. ಆಮೇಲೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ ಸರ್ವ, ಇದು ಪ್ರಸಿದ್ಧ, ಇದು ಕೂಡ ದೈವಿ ಮಹಾತ್ಮ್ಯತೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ. ಅದನ್ನ ಕೆಲವರು ವ್ಯಾಕರಣ ಪ್ರಕಾರ ಸಾಧಿಕೆ ಅಂತ ಹೇಳ್ತಾರೆ, ಆದರೆ ಪ್ರಾಚೀನ ಪಾಠ ಸಾಧಕೆ ಅಂತ. ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ಶರಣ್ಯೇ ತ್ರಂಬಕೆ ಗೌರಿ ಅಂತ ಒಂದು ಪಾಠಾಂತರ ಇದೆ ಪುರಾಣದಲ್ಲಿ. ಇದ್ರೂ ತಪ್ಪಿಲ್ಲ, ಇಲ್ಲದಿದ್ರೂ ತಪ್ಪಿಲ್ಲ. ಇಲ್ಲಿ ದೇವಿ ಅಂತಿದ್ರೆ ದೇವಿ ಮಹಾತ್ಮ್ಯಕ್ಕೆ ಪೋಷಕ. ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದು ಎಲ್ಲವೂ ನಾರಾಯಣ ಶಕ್ತಿ, ನಾರಾಯಣ ಮಾಯೆ, ನಾರಾಯಣನ ಇಚ್ಛೆ, ನಾರಾಯಣನ ಮಹಿಮೆ ಅಷ್ಟೇ. ಇದು ಬಿಟ್ಟು ಇಡೀ ದೇವಿ ಮಹಾತ್ಮೆಯಲ್ಲಿ ಇನ್ನೇನೂ ಹೇಳೋದಿಲ್ಲ. ಆಮೇಲೆ ಕೆಲವು ಸಂಗತಿಗಳನ್ನ ನಾವು ತಿಳ್ಕೋಬೇಕೀಗ. ಇದು ಯಾರಪ್ಪ? ಮಧುಕೈಟಭರು, ಚಂಡಮುಂಡರು, ಶುಂಭ ನಿಶುಂಭರು, ಮಹಿಷಾಸುರ, ರಕ್ತಬೀಜ, ಇವೆಲ್ಲ ಇನ್ಯಾವ ಪುರಾಣದಲ್ಲೂ ಬಾರದೇ ಇದ್ದ ಅಸುರರೆಲ್ಲ ಬರ್ತಾರಲ್ಲ. ಇದೆಲ್ಲ ಎಂಥದ್ದು? ಇದು ಒಂದು ಆಸುರಿ ಶಕ್ತಿಗಳು ಇರಲಿ, ನಮ್ಮ ಕಣ್ಣಿಗೆ ಕಾಣದ ದೇವತಾ ಶಕ್ತಿಗಳು ವಾತಾವರಣದಲ್ಲಿವೆ, ಕಣ್ಣಿಗೆ ಕಾಣದ ಆಸುರಿ ಶಕ್ತಿಗಳು ಇವೆ. ಅದನ್ನ ಭಗವಂತ ತಾನು ಸಾಕ್ಷಾತ್ತಾಗಿ ಅಥವಾ ತನ್ನ ಸನ್ನಿಧಾನ ವಿಶೇಷದಿಂದ ಇತರ ದೇವತೆಗಳ ಮೂಲಕ ನಾಶ ಮಾಡ್ತಾನೆ. ಈಗ ಮಹಾಭಾರತ ಯುದ್ಧದಲ್ಲಿ ಭಗವಂತ ತಾನು ಸ್ವತಃ ಕೊಲ್ಲಿಲ್ಲ 18 ಅಕ್ಷೋಹಿಣಿ ಸೇನೆಯನ್ನ, ಮತ್ತೆ ಭೀಮನೊಳಗೆ ಕೂತು ಅರ್ಜುನನೊಳಗೆ ಕೂತು. ಅದರಿಂದ ಭೀಮಾರ್ಜುನರು ಏನು ಕೊಂದ್ರು ಅದನ್ನು ಭಗವಂತ ಕೊಂದ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಅವರೊಳಗೆ ಭಗವಂತ ಸನ್ನಿಹಿತನಾಗಿ ಆ ಕೆಲಸ ಮಾಡಿದ. ನರಸಿಂಹ ರೂಪದಿಂದ ಮನ್ಯು ಸೂಕ್ತದಿಂದ ನರಸಿಂಹನನ್ನ ಸ್ತೋತ್ರ ಮಾಡಿಯೇ ಭೀಮಸೇನ ಅದನ್ನು ಕೊಂದದ್ದು. ಅಲ್ಲಿ ಮನ್ಯು ನಾಮಕನಾದ ಓ ನರಸಿಂಹನೇ ಬಂದು ನನ್ನಲ್ಲಿ ಕೂಡು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಭೀಮ. ಭಗವಂತ ಅಲ್ಲಿ ಸನ್ನಿಹಿತನಾಗಿ ಆ ಸನ್ನಿಧಾನ ವಿಶೇಷದಿಂದ ಭಗವಂತನೇ ಅವರ ಒಳಕೂತು. ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ತನ್ನ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಅಲ್ಲಿ ಭೀಮಸ ಏವ ಆಕೆ ದುರಂತ ವೀರ್ಯ ಅಂತ. ಭೀಮ ರಾಮೋಖಿಲಾನಂದ ತನುಸೈವ ಭೀಮೋತಿ ಪಾಪೇಶು ದುರಂತ ವೀರ್ಯ ಅಂತ. ಅವನು ಯಾರು ರಾಮನೋ ಅವನೇ ಭೀಮ ಅಂತ. ರಾಮ ಅಂದ್ರೆ ಬಲರಾಮನೂ ಹೌದು, ಮೂಲ ರಾಮನೂ ಹೌದು. ಮೂಲತಃ ರಾಮಲಕ್ಷ್ಮಣ ಭರತ ಶತ್ರುಘ್ನ ಅನ್ನುವ ರೂಪದಿಂದ ಅವತರಿಸಿರತಕ್ಕಂಥ ರಾಮಚಂದ್ರನು ಅಷ್ಟೇ ಅಲ್ಲ, ಇಲ್ಲಿ ಬಲರಾಮನ ಒಳಗಿದ್ದು ಕೂಡ ದುಷ್ಟ ಸಂಹಾರ ಮಾಡಿದವನು ಅವನೇ. ಭೀಮೋತಿ ಪಾಪೇಶು ದುರಂತ ವೀರ್ಯ ಸಯೇವ. ಭೀಮ ಶಬ್ದವಾಚ್ಯನಾಗಿ ಭೀಮನೊಳಗಿದ್ದು ದುರಂತವಾದಂತಹ ಪರಾಕ್ರಮವನ್ನು ತೋರಿಸಿ ಅಕ್ಷೋಹಿಣಿ ಸೇನೆಯನ್ನು ಸಂಹಾರ ಮಾಡಿದಂಥವನು ಅವನೇ ಅಂತ ಆ ಶಬ್ದವನ್ನ ನಾರಾಯಣನಲ್ಲಿ ನಿರ್ವಚನ ಮಾಡಿ ತೋರಿಸಿದ್ದಾರೆ ಆಚಾರ್ಯ. ಇದೆಲ್ಲ ಯೋಚನೆ ಮಾಡಿದರೆ ಇಲ್ಲಿ ಈಗ ಮೊದಲನೇ ಕಥೆ ತೊಂದರೆ ಏನಿಲ್ಲ, ವಿಷಯ ಅರ್ಥ ಮಾಡಿಕೊಳ್ಬೇಕು. ನಾರಾಯಣ ನಿದ್ರೆಯಲ್ಲಿದ್ದ. ನಿದ್ರೆ ಅಂದ್ರೆ ಯೋಗ ನಿದ್ರೆ ಅಂದ್ರೆ ಸೃಷ್ಟಿ ಇಚ್ಛೆಯನ್ನ ಮಾಡಿ ಅವನು ಸೃಷ್ಟಿಗೆ ತೊಡಗುವ ಮುಂಚೆ ಅವನು ಸೃಷ್ಟಿಯ ವ್ಯಾಪಾರದಲ್ಲಿ ತೊಡಗದೇ ಇರತಕ್ಕ ಸ್ಥಿತಿ ಉಂಟಲ್ವ, ಅದಕ್ಕೆ ಯೋಗ ನಿದ್ರೆ ಅಂತ ಹೇಳ್ತಾರೆ. ಆಮೇಲೆ ದೇವತೆಗಳು ಸ್ತೋತ್ರ ಮಾಡಿದ್ರು, ಆದ್ರೂ ಭಗವಂತ ಇಚ್ಛೆ ಜಾಗೃತವಾಗಲಿಲ್ಲ, ಅಭಿವ್ಯಕ್ತ ಆಗ್ಲಿಲ್ಲ. ಯಾವನ್ನ ಮಧುಕೈಟಭರನ್ನು ಸಂಹಾರ ಮಾಡಬೇಕು ಅನ್ನೋ ಇಚ್ಛೆ. ಆವಾಗ ವಿಷ್ಣು ಮಾಯೆ ಅವನನ್ನು ಎಬ್ಬಿಸಿತು. ಅಂದ್ರೆ ಭಗವಂತ ವಿಷ್ಣು ಮಾಯೆ ಭಗವದ್ ಇಚ್ಛೆ, ಅವನ ಇಚ್ಛೆ ಅವನನ್ನು ಎಬ್ಬಿಸಿತು. ಅಂದ್ರೆ ಏಳಬೇಕು ಅಂತ ಅವನು ಇಚ್ಛೆ ಮಾಡಿದ. ಯೋಗರಿದ್ರಿಂದ ಎತ್ತು ಮಧುಕೈಟಭರನ್ನು ಸಂಹಾರ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಮಧುಕೈಟಭರನ್ನು ಸಂಹಾರ ಮಾಡಿದ. ಏನೋ ಗೊಂದಲ ಇಲ್ಲ. ಮಧುಕೈಟಭರು ಮತ್ತೆ ಹೆಸರುಗಳು ಇಂಥ ಆಸುರಿ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣದೆ ನಮ್ಮನ್ನು ಸದಾ ತೊಂದರೆ ಕೊಡ್ತಾ ವಾತಾವರಣದಲ್ಲಿ ಇರತಕ್ಕಂಥ ಶಕ್ತಿಗಳು. ಮಧುಕೈಟಭ ಅಂದ್ರೆ ಏನು? ಆಮೇಲೆ ಮುಂದೆ ಬರತಕ್ಕಂಥ ಮಹಿಷಾಸುರ ಅಂದ್ರೆ ಏನು? ಇವೆಲ್ಲ ಮಹಿಷಮರ್ದಿನಿ ದೇವಾಲಯಗಳು ತುಂಬಾ ಇವೆ ನಮ್ಮ ಊರಿನ ಸುತ್ತ. ಆ ಮಹಿಷಮರ್ದಿನಿ ಅಂದ್ರೆ ಏನು? ಆಮೇಲೆ ಮಹಿಷಾಸುರ ಯಾರು? ಆಮೇಲೆ ಮುಂದೆ ಬರತಕ್ಕಂಥ ಶುಂಭ ನಿಶುಂಭರು ಏನು?
ಚಂಡಮುಂಡರು, ಇವೆಲ್ಲ ಈ ಶಬ್ದಗಳು ನಮಗೆ ಇಂಡಿಕೇಟ್ ಮಾಡ್ತಕ್ಕಂಥ ಆಧ್ಯಾತ್ಮಿಕ ಅರ್ಥ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಈ ಸ್ತೋತ್ರವನ್ನು ಯಾರಾದ್ರೂ ಪಠಿಸುವುದಿದ್ರೆ ಅದು ನಮ್ಮ ಆಧ್ಯಾತ್ಮಿಕವಾದಂಥ ಅಂತಃಕರಣ ಶುದ್ಧಿಗೆ ಕಾರಣ ಆಗ್ಬೇಕು. ಮಧುಕೈಟಭರು ಅಂತಂದ್ರೆ, ನಾನು ಸ್ಥೂಲವಾಗಿ ಕೆಲವು ಸಂಗತಿಗಳನ್ನು ಹೇಳ್ತೇನೆ. ನಮ್ಮ ಒಳಗೆ ಇರತಕ್ಕಂಥ ಕಾಮಕ್ರೋಧಗಳನ್ನ ಮಧುಕೈಟಭರು ಅಂತ ಹೇಳ್ತಾರೆ. ಮಧು ಅಂದ್ರೆ ಆನಂದದ, ಸೆಕ್ಸುವಲ್ ಪ್ಲೆಷರ್, ಆ ಬಯಕೆ ಈಡೇರಿದಾಗ ಪಡ್ತಕ್ಕಂಥ ಆನಂದ ಉಂಟಲ್ಲ, ಅದನ್ನು ಮಧು ಅಂತಾರೆ. ಮಧು ಅನ್ನೋದು ಕಾಮದ ಸಂಕೇತ. ನಮ್ಮ ಒಳಗೆ ಆಧ್ಯಾತ್ಮಿಕ ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ. ಭಾರತ ಮಾತ್ರ ಅಲ್ಲ, ಎಲ್ಲವೂ ಜಯ ಶಬ್ದ ವಾಚ್ಯವಾದ ಸಮಸ್ತಕ್ಕೊಂದು ಆಧ್ಯಾತ್ಮಿಕ ಅರ್ಥ ಇದೆ. ಮಧು ಅಂದ್ರೆ ನಮ್ಮ ಒಳಗೆ ಇದ್ದು ನಮ್ಮನ್ನು ಕಾಡತಕ್ಕಂಥ ಕಾಮ. ಕೈಟಭ ಅಂದ್ರೆ ನಮ್ಮ ಒಳಗೆ ಇದ್ದು ನಮ್ಮನ್ನು ಕಾಡ್ತಕ್ಕಂಥ ಕೋಪ. ಕೀಟದಂತೆ ಇನ್ನೊಬ್ಬರಿಗೆ ಕಾಟ ಕೊಡುವುದೇ ಕೀಟದ ಸ್ವಭಾವ. ಕೀಟದ ಸ್ವಭಾವವೇ ಕೈಟ. ಅದು ಯಾರಲ್ಲಿದೆಯೋ ಅವನ ಕೈಟಭ. ಅಂದ್ರೆ ಕೋಪದಿಂದ ಇನ್ನೊಬ್ಬರಿಗೆ, ಕೋಪ ಬಂತಲ್ವ, ಕೋಪ ಬಂದ್ರೆ ಕೋಪದ ಉಪಯೋಗ ಏನು ಹೇಳಿ? ಕೋಪದಿಂದ ಏನು ಉಪಯೋಗ ಇಲ್ಲ. ನಮಗೆ ಸಿಟ್ಟು ಬಂದ್ರೆ ನಮಗೊರಗಳೇ ಇವರು ಉಳಿದವರಿಗೂ ತೊಂದರೆ. ಸಿಟ್ಟು ಬಂದ್ರೆ ಅದರಿಂದ ತೊಂದರೆ ಅನುಭವಿಸೋದು ನಾವೇ. ಸಿಟ್ಟಿನಿಂದ ನಾವು ದುಃಖ ಅನುಭವಿಸೋದು, ಇನ್ನೊಬ್ಬರಿಗೆ ದುಃಖ ಕೊಡೋದು. ಏನು 5 ಪೈಸೆ ಉಪಯೋಗ ಇಲ್ಲ ಸಿಟ್ಟಿನಿಂದ. ಆದ್ರಿಂದ ಅದನ್ನ ಕೈಟಭ ಅಂತ ಕರೀತಾರೆ. ಸುರನ ಹೆಸರು. ಅದು ನಮ್ಮಲ್ಲಿರತಕ್ಕಂಥ ಕಾಮಕ್ರೋಧಗಳಿಗೆ ಆಧ್ಯಾತ್ಮಿಕವಾದ ಅರ್ಥ. ಆ ಕಾಮಕ್ರೋಧಗಳನ್ನ ವಿಷ್ಣು ಮಾಯೆ, ಭಗವದ್ ಇಚ್ಛೆ, ಇವನ ಕಾಮಕ್ರೋಧಗಳನ್ನ ನಾಶ ಮಾಡಿ ಇವನನ್ನು ಉದ್ಧಾರ ಮಾಡ್ತೇನೆ ಅಂತ ಭಗವಂತನ ಇಚ್ಛೆ ಜಾಗೃತವಾಗುವುದೇ ಮಹಾಮಾಯೆ ವಿಷ್ಣುವನ್ನ ಎಬ್ಬಿಸುವುದು. ಭಗವಂತ ಇಚ್ಛೆ ಮಾಡಿದ ಅಂತಂದ್ರೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್. ಅವನ ಕಾಮಕ್ರೋಧಗಳು ನಾಶ ಆಗ್ಲಿ, ಆ ಜೀವ ಉದ್ಧಾರ ಆಗ್ಲಿ ಅಂತ ಭಗವಂತ ಸಂಕಲ್ಪ ಮಾಡಿದ್ರೆ ನಮ್ಮೊಳಗಿರತಕ್ಕಂತಹ ಮಧುಕೈಟಭರು ನಾಶ ಆಗ್ತಾರೆ. ಮಧುಕೈಟಭರು ನಾಶ ಆಗ್ಬೇಕಾದ್ರೆ ನೀರಿಲ್ಲದ ಜಾಗ ಬೇಕು ಮಾತ್ರ. ಅವ್ರದ್ದು ವರ ಹಾಗೆ, ನೀರಿಲ್ಲದ ಜಾಗದಲ್ಲಿ ಕೊಲ್ಲಬೇಕು ಅಂತ. ನೀರು ಅಂತಂದ್ರೆ ಇಟ್ ಈಸ್ ಡಿಸೈರ್ ಟು ಕ್ರಿಯೇಟ್. ನಾವ್ ಹೇಳ್ತೇವೆ, ಒಂದು ಹೆಣ್ಮಗಳು ಗರ್ಭಿಣಿ ಆದ್ರೆ ಅವಳಿಗೆ ನೀರು ನಿಂತಿತ್ತು ಅಂತ. ಆ ಸೃಷ್ಟಿಯ ಪೂರ್ವ ಸ್ಥಿತಿಯ ಆ ಡಿಸೈರ್ ಉಂಟಲ್ಲ, ಆ ಕಾಮದ ಏನೋ ಒಂದು ಬಯಕೆಯ ಪೂರ್ವ ಸ್ಥಿತಿ, ಅದು ಹೋಗದೆ ಬಯಕೆ ಕಾಮಕ್ರೋಧಗಳು, ಅದಿದ್ರೆ ಕಾಮಕ್ರೋಧಗಳು ಇರ್ತವೆ. ಅದು ಇಲ್ಲದ ಜಾಗದಲ್ಲಿ ಅವರ ಸಂಹಾರ ಆಯ್ತು. ನಮ್ಮಲ್ಲಿಯೂ ಕೂಡ ನಾವು ನೀರು ಒಣಗಿ ಶುಷ್ಕರಾಗಬೇಕು ಕಾಮಕ್ರೋಧ ಹೋಗ್ಬೇಕಾದ್ರೆ. ಪೂರ್ತಿ ನೀರು ನಿಂತರೆ ಕಾಮಕ್ರೋಧ ಹೋಗೋದಿಲ್ಲ, ಅದು ಬೆಳ್ಕೊಂಡೇ ಹೋಗುತ್ತೆ. ಮಧುಕೈಟಭರ ಸಂಹಾರ ಆದ ಮೇಲೆ ಮಹಿಷಾಸುರ ಬರ್ತಾನೆ. ಮಹಿಷಾಸುರನನ್ನು ಮಹಿಷ ಮರ್ದಿನಿ ದುರ್ಗೆ ಕೊಲ್ತಾಳೆ. ದುರ್ಗಾಂ ದುರ್ಗತಿ ಹಾರಿಣೀಂ ಭವಭಯ ಸ್ಕಂದಾಯ ವದ್ದಾಮಹೇ ಅಂತಾರೆ ತಂತ್ರಶಾಸ್ತ್ರದಲ್ಲಿ. ದುರ್ಗೆ ಬಂದು ಮಹಿಷಾಸುರನನ್ನು ಕೊಲ್ತಾಳೆ. ಈ ದುರ್ಗೆ ಅಂದ್ರೆ ಇದು ವಿಷ್ಣುವಿನ ಮಾಯೆ, ಮಹಾಮಾಯೆ. ಇದು ಯಾವುದು ಅಂದ್ರೆ ಇದು ಲಕ್ಷ್ಮಿ. ನಂದಗೋಪ ಯಶೋದೆಯರ ಮನೆಯಲ್ಲಿ ಒಂದು ಮಗು ಹುಟ್ಟಿದಲ್ಲ, ಕೃಷ್ಣ ಹುಟ್ಟಿದಾಗಲೇ ಅದನ್ನು ವಸುದೇವ ತಂದು ತಮ್ಮಲ್ಲಿ ಇಟ್ಟುಕೊಂಡ. ಕಂಸ ಚಚ್ಚಿದಾಗ ಕೈಯಿಂದ ಜಾರಿ ಆಕಾಶಕ್ಕೆ ಹೋದ್ಲಲ್ಲ. ಅಂದ್ರೆ ವಿಷ್ಣು ಪತ್ನಿ, ವಿಷ್ಣು ಭಗಿನಿ ಎರಡೂ ಹೌದು. ವಿಷ್ಣುವಿನ ಕೃಷ್ಣಾವತಾರದಲ್ಲಿ ಕೃಷ್ಣನ ತಂಗಿಯಾಗಿ ಹುಟ್ಟಿದವಳು ನಿಜವಾಗಿ ವಿಷ್ಣು ಪತ್ನಿಯಾಗಿರತಕ್ಕಂಥ ಲಕ್ಷ್ಮಿಯ ತಮೋಮಾನಿನಿಯಾದ ದುಷ್ಟ ಸಂಹಾರಕವಾದಂತಹ ರೂಪ. ಅವಳಲ್ಲಿ ವಿಷ್ಣು ಮಾಯೆ ಅಂದ್ರೆ ಭಗವದ್ ಇಚ್ಛೆ, ಭಗವತ್ ಶಕ್ತಿ ಸನ್ನಿಹಿತವಾಗಿ ಮಹಿಷಾಸುರನನ್ನು ಸಂಹಾರ ಮಾಡಿದರು. ಮಹಿಷ ಮರ್ದಿನಿ ದುರ್ಗಾ ಅಂದ್ರೆ ಲಕ್ಷ್ಮಿಯದ್ದು ರೂಪ. ಆದರೆ ಆ ಲಕ್ಷ್ಮಿಯಲ್ಲಿ ಸನ್ನಿಹಿತವಾಗಿರತಕ್ಕಂಥ ವಿಷ್ಣು ಮಾಯೆ, ಭಗವಂತನ ಶಕ್ತಿ, ಭಗವಂತನ ಉಪಾಸನೆಯೂ ಇದೆ ಅಲ್ಲಿ. ಆ ಮಹಿಷಾಸುರ ಅಂದ್ರೆ ಯಾರು? ಏನು ಕಷ್ಟ ಇಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಈಗ ಯಾರಾದ್ರೂ ಒಬ್ಬ ನಮ್ಮಲ್ಲಿ ಶತದಡ್ಡ ಇದ್ರೆ ನಾವೇನ್ ಹೇಳ್ತೇವೆ? ಶುದ್ಧ ಕೋಣ ಅಂತ ಅವನ ಹೆಸರು. ಆದ್ರಿಂದ ಮಹಿಷಾಸುರ ಅಂದ್ರೆ ದಡ್ಡತನದ, ಅಜ್ಞಾನದ ಸಂಕೇತ. ಅವನಿಗೆ ಯಾವ ಬುದ್ಧಿವಂತಿಕೆ ಇಲ್ಲ, ಬರೇ ಕೋಣ, ಶುದ್ಧ ಕೋಣ. ಮಹಿಷಾಸುರ ಅಜ್ಞಾನದ ಪ್ರತೀಕ. ನಮ್ಮೊಳಗೆ ಮಹಿಷಾಸುರ ಇದ್ದಾನೆ. ನಮ್ಮೊಳಗೆ ದೇವಿ ದುರ್ಗೆ ಲಕ್ಷ್ಮಿ ಬಂದು ಆ ಮಹಿಷಾಸುರ ಸಂಹಾರ ಮಾಡಿ ತಾಯಿಯಂತೆ ನಮ್ಮನ್ನು ಸಲಹಬೇಕು. ಅದಕ್ಕೋಸ್ಕರ ಲಕ್ಷ್ಮೀಪತಿಯಾದ ಭಗವಂತನ ವಿಷ್ಣು ಮಾಯೆ ಸಂಕಲ್ಪ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು. ಇದು ಮುಂದಿನ ಕಥೆ. ಅದರ ನಂತರ ಇನ್ನೂ ಮುಂದಕ್ಕೆ ಹೋದರೆ ಶುಂಭ ನಿಶುಂಭರು ಬರ್ತಾರೆ. ಶುಂಭ ನಿಶುಂಭರು, ಶುಂಭ ನಿಶುಂಭ ಅನ್ನೋ ಶಬ್ದಕ್ಕೆ ಏನು ಅರ್ಥ? ಈ ಶಬ್ದ ಏನನ್ನ ಹೇಳುತ್ತೆ ಅಂದ್ರೆ ಶುಂಭ ಹಿಂಸಾಯ ಅಂತ ಧಾತು. ಶುಂಭ ಹಿಂಸಾಯ
ಶುಭಿ ಅಲ್ಲ, ಶುಂಭ ಧಾತು. ಶುಂಭ ಹಿಂಸಾಯ ಅಂತ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಸ್ವಭಾವಕ್ಕೆ ಶುಂಭ ಅಂತ ಹೇಳುದು. ನಿಶುಂಭ ಅಂದ್ರೆ ಅದರದ್ದೇ ಮುಂದುವರಿಕೆ, ಅಂದ್ರೆ ತರಳೆ ಬುದ್ಧಿ, ಇನ್ನೊಬ್ಬರಿಗೆ ಕಾಟ ಕೊಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ರು ತೊಂದರೆ ಅನುಭವಿಸ್ತಾ ಖುಷಿ ಆಗೋದು. ಈ ಮಕ್ಕಳಿಗೆ ಇರುತ್ತೆ ನೋಡಿ, ಒಂದು ಪಾಪದ ಚಿಟ್ಟೆ ಓಡ್ತಾ ಇರುತ್ತೆ, ಆ ಚಿಟ್ಟೆಗೆ ಒಂದು ಸುಮ್ಮನೆ ಸೂಜಿಯಲ್ಲಿ ಹೋಗಿ ಚುಚ್ಚೋದು, ಆ ಚಿಟ್ಟೆ ನರಳಿದಾಗ ಖುಷಿ ಆಗೋದು. ಈ ಬಾಲ್ಯದಲ್ಲಿ ಶುರುವಾಗುತ್ತೆ ಈ ಶುಂಭ ಸ್ವಭಾವ. ಅದಕ್ಕೆ ಕಾರಣ ಏನು ಅಂದ್ರೆ, ಶುಂಭ ನಿಶುಂಭರು ನಿಜವಾಗಿ ಯಾವುದರ ಸಂಕೇತ ಗೊತ್ತಾ? ಲೋಭ ಮತ್ತು ಮೋಹ. ಶುಂಭ ಯಾವಾಗಲೂ ಇನ್ನೊಬ್ಬರಿಗೆ ಹಿಂಸೆ ಯಾವುದರಿಂದ ಆಗೋದು? ನಮಗೂ ಹಿಂಸೆ, ಇನ್ನೊಬ್ಬರ ಹಿಂಸೆ ಲೋಭದಿಂದ. ಲೋಭ ನಮ್ಮ ಹತ್ರ ದುಡ್ಡಿದೆ, ಖರ್ಚು ಮಾಡ್ಲಿಕ್ಕೆ ಪಿಟ್ಟಾಸಿತನ ಬಿಡುವುದಿಲ್ಲ, ಅದರಿಂದ ನಾವು ಹಿಂಸೆ ಇದ್ರೂ ತಿನ್ನದೆ ಒದ್ದಾಡ್ತೇವೆ, ಇನ್ನೊಬ್ರು ತಿನ್ನಿಸೋದಿಲ್ಲ. ಅದರಿಂದ ಲೋಭವೇ ಶುಂಭ. ಅದರಿಂದ ಬರತಕ್ಕಂಥ ಮೋಹ, ಪ್ರತಿಯೊಂದು ಬೇಕು, ನನಗೆ ಬೇಕು, ನನಗೆ ಬೇಕು, ನನ್ನಲ್ಲೇ ಇರಬೇಕು, ಖರ್ಚಾಗಬಾರ್ದು. ದಿನಾಲು ಕವಾಟ್ನೊಳಗಿಡುದು, ಬೀಗ ಹಾಕುವುದು, ಮಂಗಳಾರತಿ ಮಾಡುದು, ಕೈ ಮುಗಿಯುವುದು, ಮಂಗಳಾರತಿ ಮಾಡುದು, ತೆಗಿಲಿಕ್ಕಿಲ್ಲ, ಹಾಕುವುದೇ. ಇದು ಶುಂಭ ನಿಶುಂಭರು. ಲೋಭ ಮತ್ತು ಮೋಹಗಳು ನಮ್ಮೊಳಗಿರತಕ್ಕಂಥ ಶುಂಭ ನಿಶುಂಭರು. ಇವರ ಸಂಹಾರಕ್ಕೆ ಮತ್ತೆ ವಿಷ್ಣು ಮಾಯೆ, ಭಗವತ್ತರ ಇಚ್ಛೆ, ದೇವಿ ರೂಪ, ಇವರ ಸಂಹಾರಕ್ಕೆ ಬರತಕ್ಕಂಥ ಲಕ್ಷ್ಮಿಯ ರೂಪ. ಅವರಿಗೆ ಬೆಂಬಲಕ್ಕೆ, ಯಾಕೆಂದ್ರೆ ಶುಂಭ ನಿಶುಂಭರದ ಲೋಹ ಮೋಹ, ಅವರು ದೇವಿಯನ್ನು ನೋಡಿ ಬಿಡುತ್ತಾರೆ, ನೋಡಿ ಅದರಲ್ಲಿ ಮೋಹಗೊಳ್ಳುತ್ತಾರೆ. ನನಗೆ ಬೇಕು ಈ ಹುಡುಗಿ ಅಂತ ಮದುವೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಭಗವಂತನ ಇಚ್ಛಾಶಕ್ತಿಯನ್ನ ಮೋಹಗೊಂಡು ತನ್ನದಾಗಬೇಕು ಅಂತ ಬಯಸಿದ್ದು, ಅಥವಾ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಈ ಮೂರು ಪ್ರಕೃತಿ ದೇವತೆಗಳನ್ನ ತಾನು ಅಪಹರಿಸಬೇಕು ಅಂತ ಬಯಸುವಂತ ಲೋಭ ಮತ್ತು ಮೋಹ ಮಡುಗಟ್ಟಿದಾಗ ಶುಂಭ ನಿಶುಂಭರಾಗಿ ನಮ್ಮೊಳಕಾಡ್ತಾರೆ. ಸರಿ, ಅಲ್ಲಿಂದ ಅವರ ಅಸಿಸ್ಟೆಂಟ್ಸ್ PS ಚಂಡ ಮುಂಡರು. ಅದೇನು ಅಂದ್ರೆ ಮದ ಮತ್ತು ಮತ್ಸರ. ಈ ಷಡ್ವೈರಿಗಳಲ್ಲಿ ಬಂದರು. ಮಧ್ಯೆ ಮಹಿಷಾಸುರ ಅಜ್ಞಾನದಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಚಂಡ ಮುಂಡ, ಚಂಡ ಅಂದ್ರೆ ಮದ, ನನಗೆ ಸಾಟಿ ಯಾರಿದ್ದಾನಯ್ಯ, ಅವ್ರು ಯಾರಯ್ಯ ನನಗೆ ಹೇಳಲಿಕ್ಕೆ, ಎಲ್ರಿಗೂ ಅವನು ಯಾರು, ಇವನು ಯಾರು, ನೀನು ಯಾರು, ನೀನು ಯಾರು ಅಂತ. ಅದರ ಬದಲು ನಾನು ಯಾರು ಅಂತ ಯಾರು ಕೇಳಿಕೊಳ್ಳುದಿಲ್ಲ. ನೀನು ಯಾರು ನನ್ನನ್ನು ಕೇಳಲಿಕ್ಕೆ, ನೀನು ಯಾರು, ಅರೆ ನೀನು ಯಾರು ಅಂತ ಕೇಳಬಹುದು, ನಾನು ಯಾರು ಅಂತ ಕೇಳ, ಅದು ನಾನು ಯಾರು ಅಂತ ದೊಡ್ಡ ಸೊನ್ನೆ, ಅದು ಯಾರು ಕೇಳುವುದೇ ಇಲ್ಲ. ಅದು ಮದ. ಮದ ಅಂದ್ರೆ ಈಗೋ ಜೋರಾದಾಗ ಇನ್ನೊಬ್ಬರನ್ನ ಬೀಲಿಟ್ಲ್ ಮಾಡಿ ತಾನು ಎಲ್ಲಿದ್ದೇನೆ, ತಾನು ಏನು ಅನ್ನೋದೇ ಮರೆತು ಹೋಗ್ತಕ್ಕಂತಹ ಸ್ಥಿತಿಯಲ್ಲಿ ಮನುಷ್ಯ ವರ್ತಿಸ್ತಾನಲ್ಲ, ಅದೇ ಚಂಡ, ಚಡಿ ಕೋಪೆ ಅಂತ ಧಾತು. ಆಮೇಲೆ ಮುಂಡ. ಮುಂಡ ಧಾತುವಿಗೆ 3 ಅರ್ಥಗಳಿದೆ. ಅದು ಅದರ ಮದದ ಮುಂದುವರಿಕೆ. ತನಗೆ ಮದ, ಆದ್ರಿಂದ ಇನ್ನೊಬ್ಬರ ಏಳಿಗೆ ಬಗ್ಗೆ ಮತ್ಸರ. ಅದು ಮುಂಡ ಅನ್ನೋ ಶಬ್ದ ಮಾತ್ಸರ್ಯವನ್ನು ಹೇಳುತ್ತೆ. ಹಾಗೆ ಅಂದರೆ ಮುಂಡ ಧಾತುವಿಗೆ 3 ಅರ್ಥಗಳಿವೆ. ಮುಡಿನ್ಯಕ್ಕಾರೆ ಅಂತ ಒಂದು, ಮುಡಿ ಮರ್ದನೆ ಅಂತ ಒಂದು, ಮುಡಿ ವಿರೋಧೆ ಅಂತ. ಇದು ವಿರೋಧನ ಅಂದ್ರೆ ಒಟ್ಟಿಗೆ ಅರ್ಥ. ನ್ಯಕ್ಕಾರ ಅಂದ್ರೆ ಇನ್ನೊಬ್ಬರನ್ನ ಸಸಾರ ಮಾಡೋದು, ಅದು ಮತ್ಸರದಿಂದ. ಇನ್ನೊಬ್ಬರು ಹೇಳ್ತದ್ದು ಅವರೇನು ದೊಡ್ಡವರಯ್ಯ, ನೀವೇ ತಗೋತುಂಟು, ಅವ್ರೇನು ಉಪಯೋಗ ಇಲ್ಲ, ಯಾರನ್ನೇ ಹೇಳಿ ಆ ಮನುಷ್ಯನ ಏನು ಉಪಯೋಗ ಇಲ್ಲ. ಇನ್ನೊಬ್ಬರ ಬಗ್ಗೆ ನ್ಯಕ್ಕಾರ, ತನ್ನ ಅಹಂಕಾರದಿಂದ ಇನ್ನೊಬ್ಬರು ಎಲ್ಲರನ್ನು ಬೀಲಿಟ್ಲು ಮಾಡುವಂತಹ ಸ್ವಭಾವಕ್ಕೆ ಮುಂಡ ಅಂತ ಹೆಸರು, ಮುಡಿ ನ್ಯಕ್ಕಾರೆ ಅಂತ. ಅದರಿಂದ ಮುಂದೆ ಅವರು ಎತ್ತರಕ್ಕೆ ಬಂದ್ರೆ ಏನಾದ್ರೂ ಮಾಡಿ ಅವರನ್ನ ಡಿಫೇಮ್ ಮಾಡಬೇಕು, ಅವರ ಮಾನಭಂಗ ಮಾಡಬೇಕು ಅನ್ನೋ, ಅವರ ಯಶಸ್ಸನ್ನ, ಅವರ ಎತ್ತರವನ್ನ ತುಳಿದು ಧಿಕ್ಕರಿಸಬೇಕು ಅಂತ ಮರ್ದನೆ ಮಾಡಬೇಕು ಅನ್ನುವಂತಹ ಸ್ವಭಾವ. ಅದರಿಂದ ವಿರೋಧ, ಪ್ರತಿಭಟನೆ, ಇದೆಲ್ಲ ಮುಂಡ ಶಬ್ದಗಳು. ನಮ್ಮಲ್ಲಿ ಪ್ರಚಂಡ ಮುಂಡರು ಇರ್ತಾರೆ, ಬೀದಿ ಬೀದಿಯಲ್ಲಿ ಸಿಗ್ತಾರೆ. ಅಂತಹದ್ದು ಇನ್ನೊಬ್ಬರ ಏಳಿಗೆಯನ್ನ ಸಹಿಸದೆ ಅಸೂಯೆಯಿಂದ ಸಮಾಜ ಕಂಟಕರಾಗಿ ಬೆಳೆಯುವವರು ಮುಂಡರು. ಹೀಗೆ ಚಂಡ ಮತ್ತು ಮುಂಡ ಅನ್ನೋದು ನಮ್ಮಲ್ಲಿ ಇರತಕ್ಕಂತಹ ಮದ ಮತ್ತು ಮತ್ಸರ. ನನಗೆ ಸಾಟಿ ಯಾರು, ಈಶ್ವರೋ ಅಹಂ ಅಹಂ ಭೋಗಿ, ಕೋನ್ಯೋಸ್ತಿ ಸದೃಶೋ ಮಯ ಆಢ್ಯೋ ಅಭಿಜನೋ ಅನಸ್ಮಿ, ಇದೆಲ್ಲ ನನ್ನಂಥ ಕುಲವಂತ ಯಾರಿದ್ದಾನೆ, ನನ್ನಂಥ ಶ್ರೀಮಂತ ಯಾರಿದ್ದಾನೆ, ನನ್ನಂಥ ವಿದ್ವಾಂಸ ಯಾರಿದ್ದಾನೆ ಅನ್ನುವ ಅಹಂಕಾರ. ಅದರಿಂದ ಇನ್ನೊಬ್ಬರನ್ನ ರಿಕಾಗ್ನೈಸ್ ಮಾಡದೆ ಅವರನ್ನು ಯಾವಾಗಲೂ ತುಳಿದು ಬೀಲಿಟ್ಲು ಮಾಡ್ತಕ್ಕಂಥ ಮತ್ಸರ. ಈ ಮದ ಮತ್ಸರಗಳೇ ಚಂಡಮುಂಡ ಶಬ್ದದ ಅರ್ಥತಃ ಬರತಕ್ಕಂಥ ಸ್ವಭಾವಗಳು. ಅವರನ್ನು ಭಗವದ್ ಇಚ್ಛೆ ದೇವಿಯಲ್ಲಿ ಸನ್ನಿಹಿತವಾಗಿ ಸಂಹಾರ ಮಾಡ್ತದೆ. ಅದರಲ್ಲಿ ಚಂಡಮುಂಡರ ಸಂಹಾರ ಮಾಡಿದ್ದು ಪಾರ್ವತಿಯಲ್ಲಿ ಸನ್ನಿಹಿತ ಆಗಿ ಇದ್ರೂ ಇರಬಹುದು, ಯಾಕಂದ್ರೆ ಪಾರ್ವತಿ ಶಬ್ದವನ್ನು ಬಳಸ್ತಾರೆ. ಅದರ ನಂತರ
ಇದೆಲ್ಲ ಹೋದರೂ ರಕ್ತ ಬೀಜ ಹೋಗೋದಿಲ್ಲ. ಅದು ಕೊಂದ್ರೆ ಮತ್ತಷ್ಟು, ಒಂದು ಕೊಂದ್ರೆ 4 ಹುಟ್ಟುಕೊಳ್ತಾವೆ. ಅಂಥ ರಕ್ತ ಬೀಜ ಒಬ್ಬ ಇದ್ದಾನೆ ನಮ್ಮೊಳಗೆ, ಅವನನ್ನು ಸಂಹಾರ ಮಾಡಿ ನಮ್ಮೊಳಗೆ ಕೊಂದಷ್ಟು ಬಾರಿ ಚಿಗುರುವವನು ಯಾರು? ನಮ್ಮ ಅಹಂಕಾರ, ನಮ್ಮ ಮಮಕಾರ. ಇದು ಮನುಷ್ಯನಿಗೆ ಏನು ಮಾಡಿದ್ರು, ಎಷ್ಟು ಸರ್ತಿ ಕೊಂದ್ರೂ ಕೂಡ, ಇದು ಕೂಡ ಈ ಮಾತು ಅಹಂಕಾರ ಮಮಕಾರಗಳ ಉಲ್ಲೇಖ. ಅದು ದೇವಿ ಮಹಾತ್ಮೆಯಲ್ಲಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಇದನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ. ಇಂಥ ಅಹಂಕಾರ ಮಮಕಾರಗಳು ಕೊಂದಷ್ಟು ಬಾರಿ ಮತ್ತೆ ಹುಟ್ಟಿಕೊಳ್ತವೆ. ಅವು ಮರು ಹುಟ್ಟು ಪಡೆದಂತಹ ರಕ್ತ ಬೀಜ ಸಂತಾನ. ನಮಗೆ ಎಷ್ಟು ಪೆಟ್ಟು ಬಿದ್ದರೂ ಅಹಂಕಾರ ಮತ್ತೆ ಚಿಗುರಿಕೊಳ್ಳುತ್ತೆ, ಎಷ್ಟು ಪೆಟ್ಟು ಬಿದ್ದರೂ ಮಮಕಾರದ ಕಥೆಯನ್ನು ಮೊನ್ನೆ ದತ್ತಾತ್ರೇಯದಲ್ಲಿ ಹೇಳಿದ್ದಾರೆ. ಮಾರ್ಜಾಲ ಭಕ್ಷಿತೆ ದುಃಖಂ ಯಾದೃಶಂ ಗೃಹ ಕುಕ್ಕುಟೆ ನತಾದರಂಗ ಮಮತಾಹೀನೇ ಕಳವಿಂಕೆ ಅಥ ಮೂಷಿಕೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಕ್ಕು ನಮ್ಮ ಮನೆಯಲ್ಲಿ ಸಾಕಿದಂತಹ ಕೋಳಿ ಮರಿಯನ್ನು ತಿಂದ್ರೆ ದುಃಖ ಆಗತ್ತೆ. ಅದೇ ಬೆಕ್ಕು ಇಲಿಯನ್ನು ತಿಂದ್ರೆ ಖುಷಿ ಆಗತ್ತೆ. ಯಾಕೆ? ಎರಡೂ ಪ್ರಾಣಿ ಅಲ್ವಾ. ಇಲಿ ತಿಂದ್ರೆ ನಾವು ಸಾಕಿದ್ದಲ್ಲ, ಅದು ದರಿದ್ರ ಉಪದ್ರದ್ದು. ಕೋಳಿ ಮರಿ ನಾವು ಸಾಕಿದ್ದು, ಅದನ್ನು ಕೊಂದ್ರೆ ದುಃಖ. ಹಾಗಾಗಿ ದುಃಖಕ್ಕೆ ಕಾರಣ ನಮ್ಮ ಅಟ್ಯಾಚ್ಮೆಂಟ್. ಇದು ಕೋಳಿ ಮರಿ ನಮ್ಮದು, ಇಲಿ ನಮ್ಮದಲ್ಲ. ಈ ಮಮತಾಹೀನೆ, ಈ ಅಹಂಕಾರ ಮಮಕಾರಗಳೇ ಮನುಷ್ಯನ ಸಮಸ್ತ ದುಃಖಕ್ಕೆ ಕಾರಣ. ಅದು ಎಷ್ಟು ನೀವು ಪೆಟ್ಟು ಬಿದ್ದರೂ ಜೀವನದಲ್ಲಿ ಈ ಮಮಕಾರ ಹೋಗೋದಿಲ್ಲ. ನನ್ನದು ಅದನ್ನ ನನ್ನದು ಅಂತ ಹೇಳಿ ಬಿಟ್ಟು ನಿಂತಾನೆ, ಮತ್ ಪುನಃ ನನ್ನದು ಅಂತಾನೆ. ಯಾಕೆ? ಇದು ಎಷ್ಟು ವಿಚಿತ್ರ ಅಂದ್ರೆ, ಯಶೋದೆಗೆ ಕೃಷ್ಣ ನನ್ನ ಮಗು ಅಂತ ಭಾವನೆ ಬಂತು. ನನ್ನ ಮಗು ಅಂತ ಭಾವನೆ ಬಂದಾಗ ಕೃಷ್ಣ ವಿಶ್ವರೂಪ ತೋರಿಸಿದಾಗ ಆಹಾ, ಈ ಇಡೀ ವಿಶ್ವವನ್ನ ಬಾಯೊಳಗಿಟ್ಟ ಮಗು ಇದು ನನ್ನ ಮಗು ಅಲ್ಲ ಅಂದ್ರು. ಮತ್ತೊಂದು ಗಂಟೆ ತೆಗೆದ್ಮೇಲೆ ನನ್ನ ಮಗು ಉಂಚು ಮಾಡು, 1 ಗಂಟೆ ನೆಕ್ಸ್ಟ್ ಮತ್ತೆ ನನ್ನ ಮಗು. ಹೀಗೆ ಆ ನನ್ನ ಅನ್ನುವ ಮಮಕಾರ ಉಂಟಲ್ಲ, ನೀವು ಎಷ್ಟು ನಿರಾಸ ಮಾಡಿದ್ರು ನನ್ನದು ಅನ್ನೋ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್, ಅದು ಹೋಗುವುದಿಲ್ಲ ಮನುಷ್ಯನಿಗೆ. ಅದು ಮನುಷ್ಯನನ್ನ ನಿರಂತರ ನಾಶ ಮಾಡಿದಷ್ಟು ಬಾರಿ. ಇದನ್ನು ರವೀಂದ್ರನಾಥ್ ಟಾಗೋರ್ ಒಂದು ಕಥೆಯನ್ನು ನೀವು ನೆನಪಿಸಿಕೊಳ್ಳಬಹುದಿಲ್ಲಿ. ಎಲ್ಲವನ್ನು ಗೆಲ್ಲಬಹುದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವನ್ನು ಇದಿಷ್ಟು ನಿಗ್ರಹ. ದೇವಿ ಮಹಾತ್ಮೆಯಲ್ಲಿ ಬರುವುದೇ ಈ 6 ಡಿಸ್ಕ್ವಾಲಿಫಿಕೇಶನ್ಸ್. ಇದು 6 ಗೆದ್ದ ಮೇಲೆ ಮತ್ತೆ ಅಹಂಕಾರ ಬಂದು ಕೂತ್ಕೊಳ್ಳೋದೇನು? ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ ಒಂದು ಕಥೆಯಲ್ಲಿ, ಒಬ್ಬ ಸಾಧಕ ಕಾಮವನ್ನು ಗೆದ್ದ, ಖುಷಿ ಆಯ್ತು ಅವನಿಗೆ. ಕ್ರೋಧವನ್ನು ಗೆದ್ದ, ಇನ್ನೂ ಖುಷಿ ಆಯ್ತು. ಲೋಭವನ್ನು ಗೆದ್ದ, ಮತ್ತೂ ಖುಷಿ ಆಯ್ತು. ಮೋಹವನ್ನು ಗೆದ್ದ, ಮತ್ತಷ್ಟು ಖುಷಿ ಆಯ್ತು. ಮದವನ್ನು ಗೆದ್ದ, ಖುಷಿ ಆಯ್ತು. ಮತ್ಸರವನ್ನು ಗೆದ್ದ, ಪೂರಾ ಖುಷಿ ಆಯ್ತು. ಪೂರಾ ಖುಷಿಯಾಗಿ ಮನೆ ಎದುರು ಬೋರ್ಡ್ ಹಾಕ್ಸ್ಬಿಟ್ಟನೆ, ಷಡ್ವೈರಿ ನಿಗ್ರಹಾಚಾರರು ಅಂತ. 6 ವೈರಿಗಳನ್ನು ಗೆದ್ದವನು ಅನ್ನೋ ಅಹಂಕಾರ 7ನೇ ವೈರಿಯಾಗಿ ಬಂದು ಕೂತ್ಬಿಟ್ಟಿದ್ದವನಲ್ಲಿ. ಇದು ಬಹಳ ಕಷ್ಟ. ಎಲ್ಲ ಗೆದ್ದ ಮೇಲೆ ಶಾಸ್ತ್ರ ಓದಿದ ಪೂರಾ ಓದಿ ನನ್ನಂಥ ವಿದ್ವಾಂಸ ಯಾರನ್ನೋ ಅಹಂಕಾರ ಬಂದು ಕೂತ್ಬಿಟ್ಟೆ. ದುಡ್ಡು ಗಳಿಸಿದ ನನ್ನಂಥ ಶ್ರೀಮಂತ ಯಾರನ್ನೋ ಅಹಂಕಾರ. ಎಲ್ಲ ಒಳ್ಳೆಯದರ ಜೊತೆಗೆ ಅದು ಅವನಲ್ಲಿ ತುಂಬಿದಾಗ ಅಹಂಕಾರವಾಗಿ ಕೂತ್ಬಿಡುತ್ತೆ. ಇದೇ ರಕ್ತ ಬೀಜ. ಅದು ಏನು ಮಾಡಿದ್ರು ಆಗೋದಿಲ್ಲ. ಅದು ಆಮೇಲೆ ನನ್ನದು. ಈ ಓವರ್ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ವರ್ಲ್ಡ್ಲಿ ಅಫೈರ್ಸ್ ಅಂಡ್ ವರ್ಲ್ಡ್ಲಿ ಪೊಸೆಷನ್, ಇದು ಬಹಳ ದೊಡ್ಡ ತೊಂದರೆಯಾಗಿ ಮನುಷ್ಯನ ಅಧ್ಯಾತ್ಮ ಸಾಧನೆಗೆ ಅಡ್ಡಗೋಡೆ ಯಾವ್ದಾದ್ರು ಇದ್ರೆ ಅದು ಐ ಅಂಡ್ ಮೈ, ಅಹಂ ಮಮ, ನಾನು ನನ್ನದು. ಇದು 2 ಬಿಡದೆ ದೇವ್ರ ಹತ್ರ ಹೋಗ್ಲಿಕ್ಕೆ ಆಗುದೇ ಇಲ್ಲ. ಅದು 2ನ್ನೇ ಬಿಡ್ಲಿಕ್ಕೆ ಆಗೋದಿಲ್ಲ ಸಾಮಾನ್ಯ. ಆದ್ರಿಂದ ಯಾರು ದೇವ್ರ ಹತ್ರ ಹೋಗೋದಕ್ಕಿಂತ ಇದೇ ವಾಸಿ ಇರಗಳಿಲ್ಲ. ನಾನು ನನ್ನದು ದೇವ್ರನ್ನೆಲ್ಲ ಬೇಡ ಅಂದ್ಬಿಟ್ಟೆ ಬಿಡ್ತಾರೆ. ಭಗವಂತನ ಹತ್ರ ಹೋಗ್ಬೇಕಾದ್ರೆ ಈ 2ನ್ನ ಡಿಲೀಟ್ ಮಾಡ್ಬೇಕಾಗತ್ತೆ. ಬಹಳ ಕಷ್ಟದ ಕೆಲಸ ಈ ಅಹಂಕಾರ ಮಮಕಾರಗಳನ್ನು ಕಳೆದುಕೊಳ್ಳುವುದು. ಇದನ್ನ ಕಳೆದುಕೊಳ್ಳುವ ಪ್ರೊಸೆಸ್ಸೇ ಕೊನೆಯದು. ಯಾಕೆಂದ್ರೆ ಎಲ್ಲಾ ಒಳ್ಳೆಯ ಗುಣಗಳು ಅಹಂಕಾರವಾಗಿ ಮಮಕಾರವಾಗಿ ಕಾದು ಬಿಡ್ತಾರೆ. ನನ್ನಂಥ ವಿದ್ವಾಂಸ ಯಾರಿದ್ದಾನೆ, ನನ್ನಂಥ ಶ್ರೀಮಂತ ಯಾರಿದ್ದಾನೆ, ನನ್ನಷ್ಟು ಜಪ ಮಾಡೋನು ಯಾರಿದ್ದಾನೆ, ನನ್ನಷ್ಟು ಇದೆಲ್ಲ ಅಹಂಕಾರವೇ. ಅನುಷ್ಠಾನ ಮಾಡಿ ನನ್ನಷ್ಟು ದೇವರ ಪೂಜೆ ಮಾಡೋರು ಯಾರಿದ್ದಾರೆ, ನನ್ನಷ್ಟು ಪಾರಾಯಣ ಮಾಡೋರು ಯಾರಿದ್ದಾರೆ, ಎಲ್ಲ ಮಾಡಿದ್ದಂಡ. ಈ ಕೊನೆಗೆ ಎಲ್ಲಕ್ಕೂ ರಕ್ತ ಬೀಜ ಬಂದು ಕೂತು ಬಿಡುತ್ತೆ. ಆ ರಕ್ತ ಬೀಜನ ನೆತ್ತರು ಕೆಳಗೆ ಬೀಳದಂತೆ ದೇವಿ ಕಡೆಗೆ ಏನ್ ಮಾಡ್ತಾಳೆ, ಅವನ ಒಂದು ಹನಿ ನೆತ್ತರು ಕೆಳಗೆ ಬೀಳದಂತೆ ತಾನು ಬಾಯಿ ತೆರೆದು ನಿಂತು ಬಿಡ್ತಾಳೆ. ಆಮೇಲೆ ಹಾಗೆ ಭಗವಂತ ಬಾಯಿ ತೆರೆದು ನಮ್ಮಲ್ಲಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಂತ ದಿವಾಕರ, ಎಲ್ಲ ದೋಷಗಳನ್ನ ಭಗವಂತ ತನ್ನ ಹೊಟ್ಟೆಯೊಳಗೆ ಹಾಕೊಂಡು ಅದ್ರ ಸಂಹಾರ ಮಾಡಿ ನಮ್ಮನ್ನ ಅದರಿಂದ ಪಾರು ಮಾಡಬೇಕು. ನಮಗೆ ನಾಶ ಮಾಡ್ಲಿಕ್ಕೆ ಆಗುದಿಲ್ಲ, ಭಗವಂತನೇ ಅದನ್ನು ಕಬಳಿಸಬೇಕು. ನಮ್ಮ ದೋಷಗಳನ್ನ ಪೂರ್ತಿ ಕಬಳಿಸಿ ಉದ್ಧಾರ ಮಾಡತಕ್ಕಂಥ ಭಗವತ್ ಶಕ್ತಿ
ಅಥವಾ ಭಗವಂತನ ಇಚ್ಛಾಶಕ್ತಿ, ಭಗವಂತನ ಮಹಾಮಾಯೆ, ವಿಷ್ಣು ಮಾಯೆ, ಅದು ದೇವಿ. ಅದಕ್ಕೆ ಪೂರಕವಾಗಿರತಕ್ಕಂಥ ತಮೋಮಾನಿನಿಯಾಗಿರತಕ್ಕಂಥ ಲಕ್ಷ್ಮಿಯ ದುರ್ಗಾರೋಪ, ಅದಕ್ಕೂ ಸಹಕಾರಿಯಾಗಿರ್ತಕ್ಕಂಥ ತಮೋಮಾನಿನಿಯಾಗಿರ್ತಕ್ಕಂಥ ಪಾರ್ವತಿಯ ರೂಪ. ಇವು ಇಷ್ಟು ದೇವಿ ಮಹಾತ್ಮೆಯಲ್ಲಿ ಹಂತ ಹಂತವಾಗಿ ಈ ಒಂದರಿಂದ ಒಂದು ಮೇಲಕ್ಕೆ ಮೇಲಕ್ಕೆ ಹೋಗಿ ಅಂತತಃ ವಿಷ್ಣು ಮಾಯೇತಿ ಶಬ್ದಿತ ಮಹಾಮಾಯ, ಭಗವಂತನ ಇಚ್ಛಾಶಕ್ತಿಯನ್ನ ಪ್ರಶಂಸೆ ಮಾಡ್ತಕ್ಕಂಥ ಒಂದು ಅಪೂರ್ವವಾದ ಗ್ರಂಥ. ಆದ್ರೆ ಮಿಸ್ಟಿಕ್ ಭಾಷೆಯಲ್ಲಿ, ಮೇಲುನೋಟಕ್ಕಲ್ಲ. ಅದರಿಂದ ಇದರ ಅರ್ಥ ಆಗದೆ ಗೊಂದಲ ಮಾಡಿಕೊಳ್ಳುವವರು ಪಾರಾಯಣ ಮಾಡಿದ್ರಿಂದ ಏನೂ ಉಪಯೋಗ ಇಲ್ಲ. ಇದರ ಅಂತರಂಗದ ಆಧ್ಯಾತ್ಮಿಕ ಸ್ಪಿರಿಚುವಲ್ ಮೀನಿಂಗ್ ತಿಳ್ಕೊಂಡು ಓದಿದರೆ ಇದರಲ್ಲಿ ಅಪೂರ್ವ ಅರ್ಥಗಳಿವೆ. ಇಲ್ಲದೇ ಇದ್ರೆ ಇದು ಸುಮ್ಮನೆ ಕೆನ್ನೆ ತಟ್ಟಿಕೊಳ್ಳಿಕ್ಕೋಸ್ಕರ ಪಾರಾಯಣ ಮಾಡಿ ಏನು ಉಪಯೋಗ ಇಲ್ಲ. ಮತ್ತೆ ನಾನು ನಿನ್ನೆ ಹೇಳಿದ ಹಾಗೆ ಅದಕ್ಕೆ ಸಪ್ತಶತಿ ಎನ್ನುವ ಹೆಸರು ಕೂಡ ಪ್ರಾಚೀನ ಅಲ್ಲ. ಅದು ಅರ್ಗಲ ಕೀಲಕದಲ್ಲೆಲ್ಲ ಬರುತ್ತೆ. ಅದು ಎಲ್ಲ ಶ್ಲೋಕಗಳು ಮತ್ತೆ ಸೇರಿಸಿದೆ. ಅರ್ಗಲ ಕೀಲಕ ಅನ್ನೋದು ಪುರಾಣದ ಶ್ಲೋಕ ಅಲ್ಲ, ಪುರಾಣದಲ್ಲಿ ಇಲ್ವ. ಪುರಾಣದ ಅರ್ಗಲವೂ ಇಲ್ಲ, ಕೀಲಕವೂ ಇಲ್ಲ. ಇದು ಮತ್ತೆ ಇವರು ಕೀಲ ಹಾಕಿ, ಪುರೋಹಿತರು ಕೀಲ ಹಾಕಿದ್ದಾರೆ. ಅದು ವೇದ ಪುರಾಣದಲ್ಲಿ ಅರ್ಗಲವೂ ಇಲ್ಲ, ಕೀಲಕವೂ ಇಲ್ಲ. ದೇವಿ ಮಹಾತ್ಮೆ 13 ಅಧ್ಯಾಯ ಇರೋದು, ಸುಮಾರು 500ರಿಂದ 600 ಚಿಲ್ಲರೆ ಶ್ಲೋಕಗಳು, 700 ಶ್ಲೋಕವೂ ಇಲ್ಲ. ಇದಕ್ಕೆ ಎಲ್ಲ ಸಪ್ತಶತಿ ಅಂತ ಹೆಸರು ಆಮೇಲೆ ಇಟ್ಟದ್ದು. ಇದು ಪುರಾಣದ ಪ್ರಾಚೀನ ಹೆಸರಲ್ಲ. ಹಾಗಾಗಿ ಇದನ್ನ ಯಾರೂ ಪಾರಾಯಣ ಮಾಡ, ಯಾಕೆಂದ್ರೆ ಪುರಾಣದ ಯಾವುದನ್ನು ಯಾರೂ ಪಾರಾಯಣ ಮಾಡಬಹುದು. ಅರ್ಥ ತಿಳ್ಕೊಳ್ಳೋದು ಕಷ್ಟ. ಅರ್ಥ ತಿಳ್ಕೊಳ್ಳದೆ ಇದ್ರೆ ಯೋ ಅರ್ಥಜ್ಞ ಇತ್ಸಕಲಂ ಭದ್ರಮಶ್ನುತೆ, ಯಾರು ಅರ್ಥ ತಿಳಿದು ಪಾರಾಯಣ ಮಾಡ್ತಾನೆ ಅವನಿಗೆ ಪೂರ್ಣ ಫಲ. ಯಾರು ಅರ್ಥ ತಿಳ್ಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಅನರ್ಥ ಮಾಡಿಕೊಂಡು ಓದ್ತಾನೆ ಅವನ ಅರ್ಥ ಭಾಜನಾಗ್ತಾನೆ ಅನ್ನುವಂಥದ್ದು ವೇದದ ಮತ್ತು ಪುರಾಣಗಳ ಉದ್ದೇಶ. ಇದು ಬೇಕು ಅಂತಲೇ ಇಂಥ ನಿಗೂಢವಾದಂಥ ಭಾಷೆಯಲ್ಲಿ ಪುರಾಣದಲ್ಲಿ, ಎಲ್ಲಾ ಪುರಾಣದಲ್ಲೂ ಬರುತ್ತೆ. ನಿಗೂಢವಾದ ಭಾಷೆಯಲ್ಲಿ ಮಿಸ್ಟಿಕ್. ಅದೇ ಪುರದಾಸರು ಮುಂಡಿಗೆಗಳನ್ನ, ಕನಕದಾಸರು ಮುಂಡಿಗಳನ್ನು ಮಾಡ್ಲಿಲ್ವ? 3 ಮುಳ್ಳ ಮನೆಯಲ್ಲಿ 3 ಮನೆಯ ಮಾಡಿ ಯಾಕೆ ಬರಿಬೇಕು? ಹಾಗೆ ಎಲ್ಲರಿಗೂ ಅರ್ಥ ಆಗುವ ಬರಿಬಾರ್ದ? ಇವು ಮಿಸ್ಟಿಕ್ ಪೋಯಮ್ಸ್. ಇಂಥದ್ದು ಪುರಾಣಗಳಲ್ಲೂ ಇದೆ. ಅದರ ನಿಗೂಢ ಅರ್ಥವನ್ನು ಗೊತ್ತಿಲ್ಲದೆ ಸುಮ್ಮನೆ ಶಬ್ದಾರ್ಥವನ್ನು ಮಾತ್ರ ತಿಳ್ಕೊಂಡು ಪಾರಾಯಣ ಮಾಡಿದರೆ ಅಥವಾ ಅನುವಾದ ಮಾಡಿದರೆ ಅಥವಾ ಪ್ರವಚನ ಮಾಡಿದರೆ ಏನೂ ಉಪಯೋಗ ಇಲ್ಲ. ಅದರ ಪೂರ್ತಿ ಅರ್ಥ ಎಲ್ಲ ಪುರಾಣಗಳನ್ನ ನೋಡಿದಾಗ ಅದನ್ನು ಸುಂದರವಾಗಿ ಸಮನ್ವಯ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಪರಂಪರೆ ಅದರ ಒಳಗೇ ಹುದುಗಿದು, ಅದರಲ್ಲೇ ಇದೆ ಆ ಶಬ್ದಗಳೆಲ್ಲ. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ದೇವಿ ಭಾಗವತದಲ್ಲಿ ಒಂದು ಮಾತಿದೆ. ನಾವು ತುಂಬಾ ವಿಷಯಗಳನ್ನು ಹೇಳ್ತೇವೆ ಈ ಪುರಾಣದಲ್ಲಿ, ಅದು ಮೇಲುನೋಟಕ್ಕೆ ಒಂದಕ್ಕೊಂದು ವಿರುದ್ಧವಾಗಿ ಕಾಣುತ್ತೆ. ಆದರೆ ನೀವು ಅದಕ್ಕೆ ಅರ್ಥ ಮಾಡಬೇಕು. ಹೇಗೆ? ಯಾವ ಅರ್ಥ ಮಾಡಿದ್ರೆ ಸಮಸ್ತ ವೇದಗಳಿಗೆ ಅವಿರುದ್ಧವಾಗುತ್ತೋ ಹಾಗೆ ಅದಕ್ಕೆ ಅರ್ಥ ಮಾಡಬೇಕು. ನಾವು ಹೇಳುವಾಗ ನಿಮಗೆ ಅಪಾರ್ಥ ಆಗುವಂತೆ ಹೇಳ್ತೇವೆ. ನಿಮ್ಮ ಬುದ್ಧಿ ಪರೀಕ್ಷೆಗೋಸ್ಕರ, ನಿಮ್ಮ ಸಾಧನೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ, ಮೋಹಪಡಿಸುವುದಕ್ಕೋಸ್ಕರ ಹಾಗೆ ಮಾಡ್ತೇವೆ. ಎಚ್ಚರದಿಂದ ವೇದಾವಿರುದ್ಧವಾದ ಅರ್ಥವನ್ನು ಮಾಡಿಕೊಂಡು ಅದನ್ನು ಅನುಸಂಧಾನ ಮಾಡಿ ಅಂತ ಮಾತನ್ನ ಏನ್ ಹೇಳಿದ್ದಾರೆ ದೇವಿ ಭಾಗವತದಲ್ಲಿ. ಆ ಮಾತು ದೇವಿ ಭಾಗವತದ ಮಾತು ದೇವಿ ಮಹಾತ್ಮ್ಯಕ್ಕೂ ಅನ್ವಯವಾದಂತಹ ಮಾತು.